ಕೂಡ್ಸ್ಕೊಂಡು ನಾಯನ ಇದು ಮಾಡಿದ್ರು ಇಲ್ಲ ಬಂದು ಫಾಲೋ ಮಾಡ್ತೀನಿ. सदानंद सद्गुरु भावराज योगी रामानंद ಶ್ರೀ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಾಮ ಯೋಗಿ ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತ್ವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಪವಿತ್ರವಾದ ಶರಣಾರ್ಥಿಗಳಿಗೆ ನನ್ನ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ ಅದರಂತೆ ಈ ಒಂದು ಸಪ್ತಾಹದ ಅಧಿಪತಿಗಳಾಗಿರುವಂತಹ ಕಾರಣೀಭೂತರಾಗಿರುವಂತಹ ಮತ್ತು ನಮ್ಮೆಲ್ಲರ ಪರಮ ಗುರುಗಳು ಆಗಿರುವಂತಹ ಸದ್ಗುರು ಸಮರ್ಥ ರಾಜೇ ರಾಮಚಂದ್ರರಾವ್ ಮಹಾರಾಜರ ಪವಿತ್ರವಾದಂತಹ ಆಚರಣೆಗಳಿಗೆ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ ಸಮರ್ಥ ಆಜ್ಞೆಯಂತೆ ಸಪ್ತಾಹದ 2ನೇ ದಿನ ಮಾವುಡಿ ಜ್ಞಾನೇಶ್ವರರನ್ನ ವೀಣಾ ಪೂಜೆಯೊಂದಿಗೆ ನಾವು ನೀವೆಲ್ಲ ಆಹ್ವಾನ ಮಾಡಿಕೊಂಡೆವು. ಸಂತಶ್ರೇಷ್ಠ ಮಾವುಡಿ ಜ್ಞಾನೇಶ್ವರರನ್ನ ನಮ್ಮ ಮಹಾರಾಜರು ಕಂಡಿದ್ರು. ಎಕ್ಕುಂಡಿ ಸಪ್ತಾಹದೊಳಗೆ ಈ ಮಾತನ್ನ ನಮ್ಮ ಎಲ್ಲ ಶಿಷ್ಯರಿಗೆ
ಇದೇ ಈಗ ಜ್ಞಾನೇಶ್ವರ ಮಹಾರಾಜರು ಬಿಳಿ ಕುದುರೆ ಮೇಲೆ ಬಂದವರು ನಿಮ್ಮ ಕಣ್ಣು ಯಾವಾಗ ಕಾಣ್ತಾವಪ್ಪ ಅಂತ ಆಗಿದ್ದವರು ಈಗೂ ಇದ್ದಾರೆ. 800 ವರ್ಷಗಳ ನಂತರನೂ ಸಹಿತ ಸಂತರು ಅಂತ ಒಂದು ಮಹಾತ್ಮರ ಒಂದು ಕಣ್ಣಿಗೆ ಗೋಚರಿಸ್ತಾರ, ಅಂತ ಒಂದು ಮುಮುಕ್ಷುಗಳಿಗೆ ದರ್ಶನ ಕೊಡ್ತಾರ. ಅಂದ್ರ ಎಂಥ ಅದ್ಭುತ ಇರ್ಬೇಕಲ್ಲ, ಎಂಥ ಅದ್ಭುತ. 800 ವರ್ಷದ ಹಿಂದಿನ ಮಾತ ಅಂತೇಳಿ ಅದರ ನಂತರ 400 ವರ್ಷದ ಮೇಲೆ ತುಕಾರಾಮ್ ಮಹಾರಾಜರು ಸರ್ವಸಾಧಾರಣ 400 ವರ್ಷ ಆಗಿಬಿಟ್ಟಿದ್ದು. ಅವಾಗ ತುಕಾರಾಮ್ ಮಹಾರಾಜರು ಒಂದು ಸಂತಪುರ ಭಂಗವನ್ನ ರಚನೆ ಮಾಡ್ಯಾರ. ಅದನ್ನ ನಿತ್ಯ ಅಂತ್ಯವು ತುಮಿ ಸಂತಮಾಯ ಪಾಪ ಕೃಪಾವಂತ ಕಾಯವಿ ಪತಿತ ಕೀರ್ತಿಮಾನೋ ಅವತಾರ ತುಮಾಧರಾಯ ಕಾರಣ ಉದ್ಧಾರಾಯ ಜನ ಮಹಾದೋಷಿ ವಾಣವಾಯ ಸುಖ ಭಕ್ತಿ ಭಾವ ಧರ್ಮ ಕುಳಾಚಾರ ವಿಠೋಬಾತಿ कामने गुण चंदनाते रंगी तैसे तुम्ही जगी संत जन ಇದನ್ನ ಮತ್ತೆ ತುಕಪ್ಪ ರಾಯರು ಸಂತರಿಗಂದ್ರು ನಿಮ್ಮ ಉಪಕಾರವನ್ನ ನೀವು ನನ್ನ ತಂದೆ ತಾಯಿಗಳಿದ್ದಾಗ ಅಂದ್ರ ತುಕಪ್ಪ ರಾಯರ ಹಿಂದೆ ಆದಂತ ಸಂತರು ಯಾರಂದ್ರ ಮಾವುಳಿ ಜ್ಞಾನೇಶ್ವರ. ಮಾವುಳಿ ಜ್ಞಾನೇಶ್ವರರ ಜ್ಞಾನೇಶ್ವರಿ ಅನ್ನುವಂತ ಏನು ಗ್ರಂಥದಲ್ಲ ಅದನ್ನು ಇಷ್ಟೊಂದು ಅಭ್ಯಾಸ ಮಾಡಿದ್ರು ತುಕೋಬ ರಾಯರು. ಬಂಗಾರ ಪರ್ವತದಾಗ ಹೋಗಿ ಏನ್ ಸಾಧನ ಮಾಡ್ತಿದ್ರಲ್ಲ ಆವಾಗ ಆ ಗ್ರಂಥವನ್ನು ಅತ್ಯಂತ ಶ್ರದ್ಧೆಯಿಂದ ಓದಿದಾಗ ಅವ್ರ ಮುಖದಿಂದ ಇದು ಬಂದಿರಬೇಕು. ತುಮಿ ಸಂತ ಮಾಯ ಬಾಪಂತ ಕಾಯ ಅವತಾರ ತುಮಾಧರಾಯ ಕಾರಣ ಉದ್ಧಾರಾಯ ಮಹಾದೋಷಿ. ನಮ್ಮಂತ ಮಹಾದೋಷಿಗಳನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ತಿಳ್ಕೊಂಡು ಬಂದಿರಲ್ಲ. ನಿಮ್ಮನ್ನ ಏನು ವರ್ಣ ಮಾಡೋದು, ಎಷ್ಟಂತ ವರ್ಣ ಮಾಡೋದು, ಏನು ವರ್ಣ ಮಾಡಿದ್ರು ಸಹಿತ ಸಾಧುಲ್ಲ ಅನ್ನುವಂಥದ್ದು ಆ ಒಂದು ಅವರ ಅವಶ್ಯದಿಂದ ನಮಗೆ ಅನುಭವ ಕೊಡ್ತಾರೆ. ಯಾಕಂದ್ರೆ ಅವರು ಸಮಕಾಲೀನ ಸಂತರ ಬಗ್ಗೆ ಹೇಳಿಲ್ಲ. ಹಿಂದೆ ಆಗಿ ಹೋದಂತ ಮಾವಳಿ ಜ್ಞಾನೇಶ್ವರರು, ನಿವೃತ್ತಿನಾಥರು, ಸೋಪಾನ್ ಕಾಕ, ಮುಕ್ತಾಬಾಯಿ ಮತ್ತು ಆಗಿ ಹೋಗಿರುವಂತ ಭಾವದಾಸರಾಗ್ಲಿ, ಸಂತ ಚುಕಾಬೆಳ ಆಗಲಿ, ಆಮೇಲೆ ಗೋರಾ ಕುಂಬಾರ, ಎಂಥಂಥ ಶಿಷ್ಯರ ಆ ಟೈಮ್ದಾಗ ಆಗಿ ಹೋದ್ರು. ಏನು ಸಾವತಾ ಮಾಳಿ, ಪರಿಸ ಭಾಗವತ, ನಾಮದೇವರು, ಜನಾಬಾಯಿ, ಇವರೆಲ್ಲರನ್ನು ನೆನೆಸಿಕೊಂಡೇ ಈ ಮಾತಾಡ್ಕೊಂಬಾರ ಅಂತಾರೆ. 12ನೇ ಶತಮಾನದಾಗ ಇಂಥ ಒಂದು ದೊಡ್ಡ ಕ್ರಾಂತಿ ಆತಲ್ಲ. ನಾನಿವತ್ತು ಪ್ರವಚನೆ ಮಾಡೋದಲ್ಲ, ಸ್ವಲ್ಪ ಜ್ಞಾನೇಶ್ವರ ಮಾವುಳಿಯವರ ಬಗ್ಗೆ ನಾವು ನೀವುಗಳೆಲ್ಲ ಇವತ್ತು ಅವ್ರನ್ನ ಆಹ್ವಾನ ಮಾಡಿಕೊಂಡೆ ಅಂದಾಗ ಆ ಮಾವುಲಿಯವರ ಚರಿತ್ರೆಯನ್ನ ಪಕ್ಷಿ ನೋಟ ಅಂತಲ್ಲ, ಸಂಕ್ಷಿಪ್ತವಾಗಿ ಅವಲೋಕನ ಮಾಡೋದು. ಇವರೆಲ್ಲರೂ 12ನೇ ಶತಮಾನದಾಗ ಇಂಥ ಒಂದು ಕ್ರಾಂತಿ ಮಾಡಿದ್ರಲ್ಲ, ಕಲ್ಪನಾ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. 12ನೇ ಶತಮಾನಕ್ಕೆ ನಾವಾಗ ಸ್ತ್ರೀಯರ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಮನಿ ಬಿಟ್ಟು ಹೊರಗೆ ಸಹಿತ ಬರ್ಲಿಕ್ಕೆ ಆಗ್ತಿಲ್ಲ. ಅಂಥದ್ರಾಗ ನೋಡ್ರಿ, ಮಾವುಲಿಯವರ ತಂಗಿ ಮುಕ್ತಾಬಾಯಿ, ಆಮೇಲೆ ಏನಪ್ಪಾ ಅಂದ್ರೆ ನಾಮದೇವರ ತಂಗಿ, ಚೋಕಾಬೇಳನ ಹೆಂಡತಿ, ಚೋಕಾಬೇಳನ ತಂಗಿ, ಏನ ಹಿಂಗ ಕನಿಷ್ಠ ಸಮರ್ಥ ಒಂದು ಅವತಾರ ಸಮಯ ತನಕ ಅಂದ್ರೆ ವೇಣಾಬಾಯಿ ಅಕ್ಕ ತಾಯಿ ತನಕ ನಾವು ವಿಚಾರ ಮಾಡಿದ್ರೆ ಇವರೆಲ್ಲರೂ ಎಂಥ ಪದವಿ ಹೋಗಿ ಮುಗಿಸಿಬಿಟ್ಟಂದ್ರೆ ಸ್ತ್ರೀಯರನ್ನ ನಮ್ಮ ಭೂತರು ನಮ್ಮ ಭವಿಷ್ಯತಿ. ಅವತ್ತಿನ ದಿವಸ ವೇಣಾಬಾಯಿ ಅವರಂತರೂ ನಿಂತು ಕೀರ್ತನ ಮಾಡ್ತಿದ್ರು. ಇದು ಎಲ್ಲಿಯೂ ಸಾಧ್ಯ ಇಲ್ಲ ಆವಾಗಿನ ಇದ್ರಾಗ. ಅಂಥದ್ದು ಈ ಸಂತರ ಒಂದು ಕುಲ
ಜಗತ್ತಿನ ಉದ್ಧಾರಕ್ಕಾಗಿ ಸ್ತ್ರೀಯಲ್ಲಿಲ್ಲ, ಪುರುಷರಲ್ಲಿಲ್ಲ, ಸಣ್ಣವರಲ್ಲಿಲ್ಲ, ದೊಡ್ಡವರಲ್ಲಿಲ್ಲ, ಶ್ರೀಮಂತರಲ್ಲಿಲ್ಲ, ಬಡವರಲ್ಲಿಲ್ಲ, ತಿಳಿದಾವಂತೂ ಅಲ್ಲಿಲ್ಲ, ತಿಳಿಲಾರ್ದಾವಂತೂ ಅಲ್ಲಿಲ್ಲ. ಎಲ್ಲರೂ ಒಪ್ಪುಕೊಂಡ ಈ ಒಂದು ಆನಂದದ ಮಾರ್ಗ. ಆಗಲೇ ನಮ್ಮ ಅಭಿಷೇಕ ಅಂದಲ್ಲ, ಸುಖ ಬೇಕಾಗ್ಯದ, ಸುಖ ಬೇಕಾಗ್ಯದ. ಜ್ಞಾನೇಶ್ವರ ಮಾವುಲಿಯವರದ್ದು ಏನಂತ ಅಂದ್ರೆ ಆನಂದೇ ಬರೀನ ತೀನಿ ಲೋಕ ಅವಘಾತಿ ಸಂಸಾರ ಸುಖಾತಿ ಕರೀನ. ಈ ಇಡೀ ಸಂಸಾರಿಕರು ಏನಿದ್ದಾರೆ ಎಲ್ಲರೂ ಅವ್ರಿಗೆ ನಿಜ ಸುಖವನ್ನ ಬ್ರಹ್ಮಾನಂದವಾಗಿ ಅವ್ರಿಗೆ ತೇಲಾಡಿಸ್ತೀವಿ ಅಂತೇಳಿ ಅನ್ಬೇಕಾದ್ರೆ ಮಾವುಲಿಯವರು ಒಂದು ವ್ಯಕ್ತಿತ್ವ ಹೇಗಿರ್ಬೇಕು, ಸ್ಥಿತಿ ಹೇಗಿರ್ಬೇಕು, ನಿಜವಾಗಿಯೂ ಅವ್ರು ಯಾರು ಅವತಾರ ಅಂದ್ರೆ ಕೃಷ್ಣ ಪರಮಾತ್ಮನ ಅವತಾರ. ದ್ವಾಪಾರದೊಳಗೆ ಕೊನೆಯ ಒಂದು ಸಮಯದೊಳಗೆ ಕೃಷ್ಣ ಪರಮಾತ್ಮ ಅಂತಾರ, ಇನ್ನು ದ್ವಾಪಾರ ಮುಗಿಲಿಕ್ಕೆ ಬಂತು, ಕಲಿ ಪ್ರವೇಶ ಆಗ್ಯದ. ಇನ್ನು ಮೇಲೆ ಜನರು ಈಗಿನ ಗತೆ ಭಕ್ತಿ ಮಾಡೋದಿಲ್ಲ. ಭಕ್ತಿ ಮಾಡಿದ್ರು ಸಹಿತ ದಾಂಭಿಕತನೇ ಮಾಡ್ತಾರೆ. ಇವ್ರ ಮಾತ ಇವರೇ ನಡೆಯುದಿಲ್ಲ, ಇನ್ನು ಮಾತೇ ಆಡಿದ್ರೆ ಈಗಿನ ಮಾತು ಯಾರು ಕೇಳ್ತಾರೆ? ಇವರಿಗೆ ಒಂದು ಭಕ್ತಿ ಮಾರ್ಗದ ನಿಜವಾದ ಮರ್ಮವನ್ನ ತಿಳಿಸ್ಲಿಕ್ಕೆ ನವನಾರಾಯಣರನ್ನು ಆಹ್ವಾನ ಮಾಡ್ಕೊತಾರೆ ಕೃಷ್ಣ. ವೃಷಭರಾಜನ ಮಕ್ಕಳು ನವನಾರಾಯಣ ಅವ್ರು ಬರ್ತಾರ. ಬಂದಾಗ ಅವ್ರಿಗೆ ಹೇಳ್ತಾರೆ, ಇನ್ನು ಮುಂದೆ ಸಾವಿರಾರು ವರ್ಷದ ನಂತರ ನೀವೆಲ್ಲರೂ ಒಂದೇನಪ್ಪ ಅಂದ್ರೆ ಅಲ್ಲೆಲ್ಲಿ ಭೂಲೋಕದಾಗ ಅವತಾರ ತಟ್ಕೊಂಡು ಬಂದು ಈ ಭಕ್ತಿಯನ್ನು ನೀವು ಮತ್ತೆ ಜಾಗೃತ ಮಾಡ್ರಿ ಅಂತೇಳಿ ಹೇಳಿದಾಗ ಅದೇ ನವನಾರಾಯಣರು ನವನಾಥರಾಗಿ ಅವರೇ ನವನಾರಾಯಣ. ಎಲ್ಲೆಲ್ಲಿ ಹುಟ್ಟಬೇಕು, ಎಲ್ಲೆಲ್ಲಿ ಭಕ್ತಿ ಬೆಳೆಸ್ಬೇಕು ಅನ್ನೋದೆಲ್ಲ ಅವ್ರಿಗೆ ಮಾರ್ಕಿಂಗ್ ಮಾಡಿ ಕೊಡ್ತಾರ. 1000 ವರ್ಷ ಹೋಗ್ಲಿ, ಹೊರಗೆ ಹೋಗ್ಲಿ, 1,000 ವರ್ಷ ನೀವು ಇದು ಮಾಡಿ ಆ ಟೈಮ್ದಾಗ ನಾನು ಬರ್ತೀನಿ. ಅವಾಗ ನಾನು ಬರ್ತೀನಿ, ಪೂರ್ಣ ಅವತಾರ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಆಮೇಲೆ ಚಿತ್ಕಳ ಇವರೆಲ್ಲರೂ ಕರ್ಕೊಂಡೇ ಬರ್ತೀನಿ. ಬಂದ ಮತ್ತೆ ಏನಪ್ಪಾ ಅಂದ್ರೆ ಏನದ ಈ ಭಗವದ್ಗೀತಾ ಹೇಳಿಲ್ಲ ಅದನ್ನು ಮತ್ತೆ ತಿರುಗಿ ನಾನು ಸರಳೀಕರಣ ಮಾಡಿ ಸರ್ವರ ಹೃದಯದೊಳಗೆ ಅದನ್ನ ಇದು ಮಾಡ್ಲಿಕ್ಕೆ, ಸ್ಥಾಪನಾ ಮಾಡ್ಲಿಕ್ಕೆ ಬರ್ತೀನಿ ಅಂತೇಳಿ ಅವಾಗೆ ಆಶ್ವಾಸನೆ ಕೊಟ್ಟಿರ್ತಾರೆ. ಮುಂದೆ ನವನಾಥರೊಳಗೆ ಗಹನೀನಾಥರು ಅಂತ ಬರ್ತಾರೆ. ಗಹನೀನಾಥರಿಗೆ ಅವರು ಬಂದು ಗವಿಯಾಗಿರ್ತಾರೆ. ಗವಿಯಾಗಿದ್ದಾಗ ವಿಠ್ಠಲ ಪಂತರು ಅಂದ್ರೆ ಜ್ಞಾನೇಶ್ವರ ಮಾವುಲಿಯವರು, ನಿವೃತ್ತಿನಾಥರು, ಜ್ಞಾನೇಶ್ವರ ಮಾವುಲಿಯವರು, ಮುಕ್ತಾಬಾಯಿ, ಇವರೇನು 4 ಮಂದಿ ಕೂಸುಗಳು ಇರ್ತಾರೆ, ಸಣ್ಣವ್ರು ಇರ್ತಾರಲ್ಲ, ಇವ್ರು ಕರ್ಕೊಂಡ ಬ್ರಹ್ಮಗಿರಿ ಪ್ರದಕ್ಷಿಣ ಮಾಡ್ತಾರೆ. ಬ್ರಹ್ಮಗಿರಿ ಅಂತೇಳಿ ಈ ನಾಸಿಕ್ ಅಂತ ತ್ರಂಬಕೇಶ್ವರದಲ್ಲ ಅಲ್ಲಿ ಅದ ಬ್ರಹ್ಮಗಿರಿ ಅಂತದ. ಇಲ್ಲಿ ಯಾಕಂದ್ರೆ ಆಳಂದಿಯೊಳಗೆ ಹೆಂಗಾಗಿಬಿಡ್ತು ಅಂದ್ರೆ ಅವ್ರನ್ನ ಬಹಿಷ್ಕಾರ ಮಾಡಿಬಿಟ್ಟು ಯಾರನ್ನ ಈ ವಿಠ್ಠಲ ಪಂತರು ಮತ್ತು ರುಕ್ಮಿಣಿಬಾಯಿ ಮೌಳಿಯವರ ತಂದೆ ತಾಯಿ ಇವ್ರು ಬಹಿಷ್ಕಾರ ಮಾಡಿಬಿಟ್ಟು. ಯಾಕೆ ಬಹಿಷ್ಕಾರ ಮಾಡಿದ್ರು ಅಂತಂದ್ರೆ ಒಂದು ಪಾಂಡಿತ್ಯದ ಒಂದು ಇದ್ರೊಳಗೆ ಇಲ್ಲದ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಬಹಳಷ್ಟು ಜ್ಞಾನಿ ಅವರು, ವಿಠ್ಠಲ ಪಂತರು ಸಾಮಾನ್ಯರು ಹುಟ್ಟಿದ್ಕೊಳ್ಳಿ. ಯಾಕಂದ್ರೆ ಅಂಥ ಒಂದು ಮನೆತನದೊಳಗೆ ಹುಟ್ಟಿದವರು. ಗೋವಿಂದ ಪಂತರಿಗೆ 55ನೇ ವರ್ಷದ ವಯಸ್ಸಿನಾಗ ಅವ್ರು ಹುಟ್ಟಿದ್ರು. ಗೋವಿಂದ ಪಂತರು ಅಂತೇಳಿ ಆಗಿಬೋದು. ಎಲ್ಲೇ ಅಬೇಗಾವ ಅವ್ರು ಹುಟ್ತಾರೆ. ಹುಟ್ಟಿದ ಮೇಲೆ ಅವ್ರ ಮಾವನ ಯಾಕಂದ್ರೆ ಅವರು ಗೋವಿಂದ ಪಂತರ ಮನಿ ಅವರ ಅಣ್ಣನ ಮನೆಯೊಳಗೆ ಅಂದ್ರೆ ಪೈಠಣದೊಳಗೆ ಅವ್ರು ಇರ್ತಾರೆ. ಅಲ್ಲಿ ಎಲ್ಲ ವೇದಾಧ್ಯಯನ ಅಭ್ಯಾಸ ಮಾಡ್ತಾರೆ. ಮಾಡಿ ಬಂದ ಕೂಡಲೇ ಆಗಿನ ಪದ್ಧತಿ ಹೆಂಗಿತ್ತಂದ್ರೆ ಹಿಂಗೆ ಬೀಗ ಹಚ್ಬೇಕು, ಅದು ಹಚ್ಬೇಕು ಅಂತಿಲ್ಲ. ಅದು ವೇದಾಧ್ಯಯನ ಮುಗಿದ ಕೂಡಲೇ ಸರ್ವ ಏನಪ್ಪಾ ಅಂದ್ರೆ ಪರಿಭ್ರಮಣ ಮಾಡ್ತಿದ್ರು, ಯಾತ್ರೆಗಳನ್ನು ಮಾಡ್ತಿದ್ರು. ಅವಾಗ ವಿಠ್ಠಲ ಪಂತರು ಅಂತಾರ, ಮತ್ತು ನಾನು ಯಾತ್ರಾ ಮಾಡಿ ಬರ್ತೀನಿ. ಸಂತೋಷ. ಯಾಕಂದ್ರೆ ವೇದಾಧ್ಯಯನ ಎಲ್ಲರೂ ಏನು ಮಾಡಿದ್ರು ಅಭ್ಯಾಸ ಮಾಡಿದಂತಹ ತೇಜಸ್ವಿ ವಿಠ್ಠಲ ಪಂತರು ನನ್ನ ಮಗ ಯಾತ್ರಾ ಮಾಡಿ ಇನ್ನಷ್ಟು ಲೋಕ ಸಂಗ್ರಹ ಮಾಡ್ಕೊಂಡು ಬರ್ಲಿಕ್ಕೆ ಹೊಂಟಾನಂತೇಳಿ ಗಂಡ ಹೆಂಡತಿ ಖುಷಿಲಿ ಕಳಿಸಿದ್ರು.
ಅವರು ಯಾತ್ರಾ ಮಾಡ್ಕೋತ ಎಲ್ಲಿಗೆ ಬಂದ್ರು ಅಂದ್ರೆ ಆಳಂದಿಗೆ ಬಂದ್ರು. ಆಳಂದಿಗೆ ಅಲ್ಲಿ ಸಿದ್ದೇಶ್ವರ ಗುಡಿ ನದಿ ಅದ. ಅಲ್ಲೇ ಯಾವ ನದಿ ಅದು? ಗೋದಾವರಿ. ಇಂದ್ರಾಯಣಿ. ಆ? ಇಂದ್ರಾಯಣಿ. ಇಂದ್ರಾಯಣಿ ಹೆಸರು ಇಂದ್ರಾಯಣಿ, ಆದ್ರೆ ಗೋದಾವರಿ ನದು ಇಂದ್ರಾಯಣಿನೇ ಅಂತಿದ್ದೀನಿ. ಏನು ಆ ಇಂದ್ರಾಯಣಿ ನದಿ ದಂಡಿಗೆ ಒಂದು ದೊಡ್ಡ ಗಿಡ ಕಟ್ಟಿ, ಆಮೇಲೆ ಸಿದ್ದೇಶ್ವರ ಗುಡಿ ಅದ ನೋಡಿ, ಈಗಾದ್ರೂ ಅದ. ಆ ಗುಡಿ ಕಟ್ಟಿ ಮೇಲೆ ಕೂತು ಸ್ನಾನ ಮಾಡಿ ಬಂದರು. ಅವಾಗೆಲ್ಲ ಮಂದಿ ನೀರಿಗೆ ತಗೊಂಡು ಹೆಣ್ಮಕ್ಳಾಗಿ ಇವರಲ್ಲಿ ಸ್ನಾನ ಮಾಡಿ ನದಿಗೆ ಸ್ನಾನಕ್ಕೆ ಹೋಗ್ತಿದ್ರು ಅವಾಗ. ಈಗಿನ ಗಂಟೆ ನಳ ಆಗಿಲ್ಲ, ಏನು ಇದ್ದಿಲ್ಲ. ಮುಂಜಾನೆ ಎತ್ಕೊಂಡು ನದಿಗೆ ಮಗಳ ಹಿಡ್ಕೊಂಡು ಹೋಗೋದದ, ಸ್ನಾನ ಮಾಡ್ಕೊಂಡು ಬಂದು ಸಿದ್ದೇಶ್ವರ ನಮಸ್ಕಾರ ಮಾಡಿ ಮನೆಗೆ ಹೋಗ್ತಿದ್ರು. ಹಿಂಗೆ ಹೋಗುವತ್ನಾಗ ಆಳಂದಿ ಒಳಗೆ ಸಿದ್ದೋಪಂತರು ಅಂತೇಳಿ ಕುಲಕರ್ಣಿ. ಏನು ಸಿದ್ದೋಪಂತರು ಅಂತ ಕುಲಕರ್ಣಿ. ಅಲ್ಲಿ ಹೆಂಗಿತ್ತು ಅಂದ್ರೆ ಊರಾಗ ಒಂದು ಏನು ಕುಲಕರ್ಣಿಯರು ಗೌಡರು ಅಂತ ಇರ್ತಿದ್ದಲ್ಲ, ಯಾರು ಹೊಸಬ್ರು ಆ ಊರಿಗೆ ಬಂದ್ರಂದ್ರೆ ಅವ್ರನ್ನ ಭೇಟಿಯಾಗಿ ಮಾತಾಡಿಸಿ ಏನೊಂದು ವ್ಯವಹಾರಿಕ ದೃಷ್ಟಿ ಇರ್ತಲ್ಲ. ಈಗ ಬಂದಿರ್ತಾರೆ ಸತ್ತಾಗ ಬಂದಾಗ ನಾವು ಮಾತಾಡಲಿಲ್ಲ ಅಂದ್ರೆ ಬಂದವ್ರಿಗೆ ಹೆಂಗಾಗ್ತದೆ? ನಮ್ಮ ಮಹಾರಾಜ್ ಏನ್ ಮಾಡ್ತಿದ್ರು ಅಂದ್ರೆ ಯಾರೇ ಬರಲಿ ಬಂದು ಕೂಡಲೇ ಅವ್ರು ನಮಸ್ಕಾರ ಮಾಡಿದ ಕೂಡಲೇ ಯಾಕಪ್ಪ ಆರಾಮಿದ್ದೀರಿ, ಚಲೋ ಅಪ್ಪ ಬಂದ್ರಿ, ಇಷ್ಟನೇ ಬೇಕಿಲ್ಲ. ಏನೇ ಬಂದಿರಿ ಹೊದುಳವಿದ್ದೀರಿ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ, ಒಡಲೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದೊಡೆ ಕೆಳಗಿ ಮೂಗ ಕೊಯ್ಯದೆ ಮಾಡ್ಮನೆ ನಮ್ಮ ಕೂಡಲ ಸಂಗಮದಿ. ಏನು ಮಾಡಿದ್ರೆ ಕೊಡುದು ಬೇಡ, ತಗೊಳ್ಳೋದು ಬೇಡ, ಚಂದಾಗಿ ಎರಡು ಮಾತ. ಸಿದ್ದೋಪಂತರು ಹೋದ್ರು, ದೊಡ್ಡ ತೇಜಸ್ವಿ, ತಪಸ್ಯದ ಶಕ್ತಿ ಇತ್ತು, ವೇದಾಧ್ಯಯನ ಆಗಿತ್ತು, ಯಾತ್ರೆಗಳನ್ನ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಕೊಂಡು ಬಂದಿದ್ರು. ಅಂತೆಲ್ಲ ನೋಡಿದ ಕೂಡ ಏನು ತೇಜಸ್ವಿ, ಸಣ್ಣ ವಯಸ್ಸು ಚೆನ್ನಾಗಿದೆ. ಹೋಗಿ ನಮಸ್ಕಾರ ಮಾಡಿ ಎಲ್ಲಿ ಅವ್ರಿ ನೀವು ಏನು ಅಂತ ಕೂಡ ಈಗ ನಾವು ಯಾತ್ರಾ ಮೇಲೆ ಬರ್ಲಿಕ್ಕತ್ತೇವು. ಈಗ ನಾವು ಅಬ್ಬೇಗಾವದವರು ಗೋವಿಂದ ಪಂತ್ರ ಮಾಡ್ಕೊಂಡು ಅಂತ ಕೂಡ ಭಾಳ ಚಲೋ ಆಗ್ತದೆ. ಗೋವಿಂದ ಪಂತ್ರ ಅವರು ಕುಲಕರ್ಣಿ ಊರಾಗ ಗೊತ್ತಿರ್ತದೆ. ಅವ್ರು 24 ಊರು ಕುಲಕರ್ಣಿ. ಈಗ ನಮ್ಮೂರು ನಾವು ಮಹಾರಾಜರು ಹೇಳೋದಿಲ್ಲ 7 ಕುಲಕರ್ಣಿ ಅಲ್ಲ. ಆ ಊರುಗಳ ಮೇಲೆ ಅವ್ರದ್ದು ವರ್ಚಸ್ಸು ಹೆಚ್ಚಿರ್ತದೆ. ಬರ್ರಿ ಹಂಗಾರ ನೀವು ಬಂದಿರಿ, ಒಂದು ಅತಿಥಿ ಸತ್ಕಾರ ಮಾಡ್ಬೇಕಂತ ಮಾಡೀನಿ, ನಮ್ಮ ಮನೆಗೆ ನೀವು ಬರ್ರಿ ಅಂತ ಆಹ್ವಾನ ಮಾಡಿದ ಕೂಡಲೇ ಅವರಂದ್ರು ನಾವು ಯಾತ್ರಾ ಮಾಡೋರು ಯಾಕೆ ನಮ್ಮನ್ನು ಕರಿತೀರಿ? ಇಲ್ಲ, ಬಂದ ಅತಿಥಿ ಸತ್ಕಾರ ನಮ್ಮಿಂದ ಸ್ವಲ್ಪ ಸೇವಾ ತಗೋಲ್ಲ ಅಂದ ಕೂಡಲೇ ಆಯ್ತಪ್ಪ ಅಂತ ನೋಡ್ರಿ. ಎಂಥ ನಿಷ್ಠೂರಿದ್ರು ಸಹಿತ ಭಾವಕ್ಕೆ ಮಣಿಬೇಕ. ನಮ್ಮ ಮಹಾರಾಜರಾದ್ರು ಹಂಗೆ ಆಗ್ತಿತ್ತು, ಬಹಳಷ್ಟು ಕಡಕ್ ನಮ್ಮ ಮಹಾರಾಜ ಹೆಂಗೆ ಎಲ್ಲೂ ಹೋಗ್ತಿದ್ರು ಕರೆ. ಆದ್ರೆ ಕರೆಯುವವರಂತಲೇ ಅಂತ ಒಂದು ಪವಿತ್ರವಾದ ಭಾವಿತ್ತು ಅಂದ್ರೆ ಒಂದು ಹಂಗ ನಡೀರಪ್ಪ ಅಂತೇಳಿ ಬಂದು ಸಿದ್ದೋಪಂತರ ಮನೆಗೆ ಕರ್ಕೊಂಡು ಬರ್ತಾರೆ. ಕಂಬಳಿ ಕೂಡಿಸಿ ಹಾಲಾಗಿ ನೀರಿಗೆ ಕೊಟ್ಟೆ ಕಲಿಕೊಂಡು ಎಲ್ಲ ಏನು ಮಾಡ್ಬೇಕನ್ನೆಲ್ಲ ಮಾಡಿದ್ರು. ಮಾಡಿದ ಮೇಲೆ ಇವತ್ತೊಂದು ದಿವಸ ನಮ್ಮಲ್ಲೇ ಆಯಿತು. ಅವತ್ತೊಂದು ದಿವಸ ಅಲ್ಲೇ ಮುಖ ಮಾಡಿದ್ರು. ಏನು ವಿಚಿತ್ರ ಆಯ್ತು ಅಂದ್ರೆ ಸಿದ್ದೋಪಂತರು ಅವ್ರ ಮನೆಯವರು ಮಲ್ಕೊಂಡಿದ್ರು, ಈ ಕಡೆ ವಿಠ್ಠಲ ಪಂತರು ಮಲ್ಕೊಂಡಿದ್ರು. ಸಿದ್ದೋಪಂತರ ಕನಸಿನಾಗ ಪಾಂಡುರಂಗ ಬಂದು ದರ್ಶನ ಕೊಟ್ಟೇನಂತ. ಸಿದ್ದೋಪಂತ ಈಗೇನು ಬಂದಲ್ಲಪ್ಪ ಬ್ರಹ್ಮಚಾರಿ, ಅವು ನಿನ್ನ ಮಗಳು ರುಕ್ಮಿಣಿನ ಕೊಟ್ಟು ಲಗ್ನ ಮಾಡು. ಎಷ್ಟು ಖುಷಿಯಾಗಿರ್ಲಿಕ್ಕಿಲ್ಲ ವಿಠ್ಠಲ ಪಂತ. ಯಾಕಂದ್ರೆ ಮಗಳು ಒಬ್ಬಾಕಿನ ಮಗಳು, ಇಂಥ ಒಂದು ತೇಜಸ್ವಿ ಬ್ರಾಹ್ಮಣಿಗೆ ಕೊಡ್ತಾರೆ ನನ್ನ ಮಗಳು, ಅತ್ಯಂತ ಒಂದು ಯೋಗ್ಯ ಜಾಗದಾಗ ಹೋಗೋದಾಗ ಆಗ್ತದೆ ಅಂತೇಳಿ ಖುಷಿಯಾಗಿ ಅದು ಕನಸು ಬಿದ್ದೆ. ಅದೇನು ಕಂಡ ಮೇಲೆ ಎಚ್ಚರೆ ಆಗಿಬಿಡ್ತದೆ. ಸರ್ 3:30 ಎಚ್ಚರ ಆಗಿ ನಿದ್ದಿನೇ ಹತ್ತಿಲ್ಲ. ಖುಷಿ ಆಗ್ತದೆ, ನಿದ್ದೆ ಹತ್ತಿಲ್ಲ. ಅಕಸ್ಮಾತ್ ಅವರು ಹೇಳ್ತಿ ನೀರಾಬಾಯಿ ನೋಡಿದ್ರು ಮನೆಯವರು ಎತ್ತಾರಲ್ಲ ಅಂತೇಳಿ ಇಷ್ಟು ಗಡಬಡಿಸ್ಕೊಡ್ಲಕ್ಕಿ. ಯಾಕಂದ್ರೆ ಆಗಿನ ಸಂಪ್ರದಾಯದಾಗ ಹೆಂಗಿತ್ತಂದ್ರೆ ಮನೆಯವ್ರು ಹೇಳೋಕ್ಕಿಂತ ಮೊದಲ ಯಜಮಾನ್ ಹೇಳೋಕ್ಕಿಂತ ಮೊದಲು ಮನೆಯವ್ರು ಹೇಳೋ ಪದ್ಧತಿ ಇರ್ತಿತ್ತು. ಈಗ ಉಲ್ಟಾದ ಏನು ಅವಾಗ ಹಂಗಿತ್ತು.
ಅಂತ ಏನಂದ್ರು ಕ್ಷಮಾ ಕೇಳಿ ಮತ್ತೆ ನಿಮ್ಗೆ ಕ್ಷಮಾ ಮಾಡ್ರಿ ನೀವು ಇಷ್ಟು ಲಗು ನನಗಿಂತ ಮೊದಲು ಹೆಂಗೆ ಅಂದ್ರಿ ಏನು ಹೇಳಿದ್ದೀರಾ ಈಗ ಪಾಂಡುರಂಗ ಬಂದಿದ್ದ ಇಲ್ಲೇನು ಇವತ್ತು ಬಂದಾರಲ್ಲ ಇವ್ರಿಗೆ ನಮ್ಮ ಮಗಳು ಕೊಡೋದಂತೇಳಿ ಆಜ್ಞೆ ಆಗಿದೆ ಕೂಡಲೇ ಆಕಿ ಎಲ್ಲಿ ಅವ್ರಿಗೆ ಅದು ಗೋವಿಂದ ಬಂದರು ಅವ್ರು ಎಷ್ಟು ಕುಲಕರ್ಣಿ ಆಗಿದ್ದಾರೆ ಅಂತ ಕೇಳಿದ್ದ ಹೆಣ್ಮಕ್ಳಿಗೆ ಇದ್ರ ಲೆಕ್ಕ ಇರ್ತಲ್ಲ ಮತ್ತು ಅವ್ರಿಗಿಂತ ನಮ್ಮನೆ ಹೆಚ್ಚವಲ್ಲ ಹೆಂಗ್ರಿ ಏನು ಹುಚ್ಚಿದ್ದಿ ಅದು ಕೂಡಲೇ ಗಲಗಲ ಪಡ್ಕೊಂಡು ಮುಂಜಾನೆ ಎದ್ದು ಕೂಡಲೇ ವಿಠಲ ಪಡ್ತೀವಿ ಅದೆಲ್ಲ ಮುಗಿಸ್ಕೊಂಡು ಕೂತಿದ್ರು ಬಂದರು ಬಂದ ಎಲ್ಲ ರೀತಿ ಚಲೋ ಆದರೆ ಮತ್ತು ನಿಮಗೊಂದು ಮಾತು ಕೇಳಬೇಕಾಗಿದೆ ಇಲ್ಲ ನಿನ್ನ ರಾತ್ರಿ ಕನಸ್ನಾಗ ಪಾಂಡುರಂಗ ಬಂದಿದ್ದ ಬಂದು ಏನು ಹೇಳಿದ ನಮ್ಮ ಮಗಳನ್ನು ನಿಮಗೆ ಕೊಟ್ಟು ಲಗ್ನ ಮಾಡಬೇಕು ಇವರು ಲಗ್ನ ವಿಚಾರ ಇಲ್ಲ ಅವ್ರಿಗಿಲ್ಲ ಏನೋ ಅದು ತಿಂದೇ ಇಲ್ಲ ಈಗ ಕೂಡ ಅವರಂದ್ರು ಯಾಕಂದ್ರೆ ಏನು ತಂದ್ರೆ ಅವರು ಮಗಳು ತನ್ನ ಲಗ್ನ ಆಗತ್ತ ಹೌದು ಪಾಂಡುರಂಗ ನಿಮಗೆ ಆಜ್ಞೆ ಮಾಡಿದ ಇಲ್ಲದಿಲ್ಲ ಖರೆ ಒಡನೆ ಆಗ್ತದ ಇದು ನಿಮಗೆ ಆಜ್ಞೆ ಮಾಡೋಣ ನನಗೇನ್ರಿ ಆಜ್ಞೆ ಆಗಿರೋದು ನನಗೂ ಆಗ್ತಂದ್ರೆ ಮತ್ತೆ ಪಾಂಡುರಂಗನ ಆಜ್ಞೆ ನಾನು ಪಾಲಿಸ್ಬೇಕಾಗ್ತದೆ ಕೂಡಲೇ ಹಂಗಾರೆ ಇನ್ನೇ 2 ದಿವಸ ಮತ್ತೆ 2 ದಿವಸ ಅವ್ರನ್ನ ಇಟ್ಕೊಂಡ್ರು ಅವತ್ತು ರಾತ್ರಿ ವಿಠಲ ಭಕ್ತರು ಪಾಂಡುರಂಗ ಬಂದು ಹೇಳಿದ ಮರುದಿವ್ಸ ವಿಠಲ ಭಕ್ತರು ನೋಡ್ರಿ ಸಿದ್ಧ ಭಕ್ತರ ನನಗೂ ಇದು ಆಗಿದೆ ಮತ್ತು ಆಗಲಿ ಪಾಂಡುರಂಗನಿಗೆ ಇಚ್ಛಾ ಕೂಡಲೇ ಒಂದು ಗೋವಿಂದ ಭಕ್ತರನ್ನು ಸಹಿತ ಕರೆಸಲಿಲ್ಲ ಮೂರ್ತಿದ್ದು ಶುಭಚರ್ಷಿ ಗ್ರಹ ಅಂತೇಳಿ ಅದನ್ನು ಲಗ್ನ ಮಾಡಿಬಿಟ್ರು ಲಗ್ನ ಮಾಡಿದ ಮೇಲೆ ಹಿಂದಾಗಡೆ ಆವಾಗ ಲಗ್ನ ಆದ ಕೂಡಲೇ ಗಂಡನ ಮನೆಗೆ ಕರ್ಕೊಂಡು ಹೋಗೋದಿರ್ತಿದ್ದಿಲ್ಲ ಮಗಳ ಮನೆಯಾಗ ಮಂದಿ ಇರ್ತಿದ್ರು ಅಳಿಯಾನೇ ಇಟ್ಕೊಂಡು ಬಿಡ್ತಿದ್ರು ಅವ್ರು ಸ್ವಲ್ಪ ದಿವಸ ಆಗ ಹಂಗಿರ್ತದೆ ಎಲ್ಲ ಉಲ್ಟಾಗ್ಯಾವ ಈಗ ಅವು ಇಲ್ಲೇ ಇಟ್ಕೊತಿದ್ರು ಇಟ್ಕೊಂಡು ಸ್ವಲ್ಪ ದಿವಸ ಆದಮೇಲೆ ಸಿದ್ಧೋಪತ್ರ ಅಂತೇಳಿ ಕರ್ಕೊಂಡು ಗೋವಿಂದ ಪತ್ರು ಅಂತೇಳಿ ನಾವು ಬರ್ತೇವೆ ಕರ್ಕೊಂಡು ಏರಿ ಕೊಟ್ಟೆಲ್ಲ ಹೇಳಿದ್ರು ಇವೆಲ್ಲ ಆದವು ಆದ್ಮೇಲೆ ಮುಂದೆ ಸ್ವಲ್ಪ ದಿವಸ ಗೋವಿಂದ ಪತ್ರ ತಿಳ್ಕೊಂಡು ಸಿದ್ಧೋಪತ್ರ ಶ್ರೀಮಂತರಿದ್ರು ಇಲ್ಲಿನ ಬೇಡ ಅಪ್ಪೇಗಾವದಾಗ ಬೇಡ ಆಳಂದಿಗೆ ನಮ್ಮ ಜೋಡಿನೇ ಇರ್ರಿ ನನಗೂ ಒಬ್ಬಾಕಿನ ಮಗಳು ಮತ್ತು ನೀವು ಮಗ ಇದ್ದಂಗ ಅಂತೇಳಿ ಇಲ್ಲೇ ಇಟ್ಟುಕೊಂಡು ಇವ್ರಿಗೆ ಏನಾಗಿಬಿಡ್ತು ಅಂದ್ರೆ ವಿಠಲ ಪಂತ್ರಿಗೆ ಅದೇ ಲಗ್ನ ಆಗಿದ್ರೆ ಹೊರತಾಗಿ ಲಗ್ನ ಆಗಬೇಕಂತವ್ರು ಆಗಿದ್ದಿಲ್ಲ ಅವ್ರ ತಲೆಯಾಗೇನು ನಾ ಸನ್ಯಾಸತ್ತು ಸ್ವೀಕಾರ ಮಾಡಬೇಕು ಸನ್ಯಾಸತ್ತು ಸ್ವೀಕಾರ ಮಾಡ್ಲಿಕ್ಕೆ ಅಷ್ಟೊಂದು ತೌಕಿತ್ತು ಅಂತವ್ರಿಗೆ ಲಗ್ನ ಆಗಿಬಿಟ್ರು ತಿರುಗಿ ಮುರುಗಿ ಇವ್ರ ಕುಟುಂಬ ಕಣಲು ನಾ ಸುಮ್ಮನೆ ಲಗ್ನ ಆದ್ನೆ ನಾ ಸನ್ಯಾಸ ತಗೋಬೇಕಂತ ತಿರುಗಿ ಮುರುಗಿ ಅನ್ನೋದು ಮಾತುಗಳು ಬಂದು ಬಿಡುದು ಏನು ಸ್ವಲ್ಪ ಕೂಡ ಸುಮ್ಮನೆ ಲಗ್ನ ಆದ ನಾ ಹೋಗಿ ಕಾಶಿಗೆ ಹೋಗಿ ಸನ್ಯಾಸ ತಗೋತಾನ ಕೇಳಿ ನೀವು ಸನ್ಯಾಸ ತಗೋರಿ ಅಂತ ಆದ್ರೆ ಸನ್ಯಾಸ ತಗೊಳ್ಳಿಕ್ಕೆ ಒಂದು ನಿಯಮ ಅದ ಒಂದು ಮಗಾನೇ ಆಗಿರಬೇಕು ನಮಗಿಬ್ಬರಿಗೂ ಒಂದು ಮಗಾನೇ ಆದ್ಮೇಲೆ ಸನ್ಯಾಸ ತಗೊಂಡ್ರೆ ಅದು ಠೀಕ್ ಅದ ಇನ್ನ ಏನಿಲ್ಲ ತಗೋತಾರಲ್ಲ ಅನ್ಕೋತ ಕೂತ್ಕೊಳ್ಳೆ ಕಡೆಗೆ ಒಂದು ಚೇಡಿಗೆ ಬಂದಾಕಿ ಆಯ್ತು ಮಾರ ತಗೋರಿ ಕೂಡಲೇ ಹೋಗೇ ಬಿಟ್ರೆ ಅವರು ಹೋಗಿ ಎಲ್ಲಿ ಹೋದ್ರು ಕಾಶಿ ಒಳಗೆ ಹೋದ್ರು ಕಾಶಿ ಒಳಗೆ ಹೋಗಿ ರಾಮಾನಂದ ಗುರುಗಳಿಂದ ಅನುಗ್ರಹ ತಗೊಂಡು ಸನ್ಯಾಸಂತೂ ಸ್ವೀಕಾರ ಮಾಡಿದ್ರು ಅವರಂದ್ರು ನೋಡಪ್ಪ ಮತ್ ನೀ ಲಗ್ನ ಗಿಗ್ನ ನಾ ಏನು ಇದ್ರು ಅಪ್ಪನ ಇದ್ದನು ಅಂತ ಹೇಳಿ ಕೊಟ್ಟ ಕೂಡಲೇ ಇವ್ರು ಏನಿದ್ದಾರಲ್ಲ ರಾಮಾನಂದ ಗುರುಗಳು ಅವ್ರು ಯಾತ್ರಾ ಮಾಡ್ಕೋತ ಅವರು ಆಳಂದಿಗೆ ಬಂದರು ಆಳಂದಿಗೆ ಬಂದಾಗ ವಿಠಲ ಪಂತ್ರ 12 ವರ್ಷ ಆಗಿತ್ತಾವ ಒಂದು ಗಿಡದ ಇದ್ದಾಗ ಏನಂತ ವೃಕ್ಷ ಅಂತ ಇರ್ತದೆ ನೋಡೋದು ಅಶ್ವತ್ಥ ವೃಕ್ಷ ಅಲ್ಲೇ ಕೂತ ಏನೋ ಓದ್ಕೋತ ಇವ್ರು ಬಂದ ಕೂಡಲೇ ಇವ್ರು ಬಂದಾರ ಅಂತೇಳಿ ನಮಸ್ಕಾರ ಮಾಡಿದ ಕೂಡಲೇ ಅಷ್ಟು ಸೌಭಾಗ್ಯವತಿ ಪುತ್ರ ಸೌಭಾಗ್ಯವತಿ ಅಂತ ಅವರು ಹೆಂಗ್ರಿ ಅಂತಂದ್ರೆ 12 ವರ್ಷದಿಂದ ನನ್ನ ಗಂಡ ಹೋಗಿ ಸನ್ಯಾಸಂತೂ ಸ್ವೀಕಾರ ಮಾಡ್ಯಾನ ಎಲ್ಲಿ ಹೋಗ್ಯಾನೋ ಮತ್ತು ಹೆಂಗ್ರಿ ಅಂತ ಕೂಡಲೇ 12 ವರ್ಷದಿಂದ ಅಂದ ಕೂಡಲೇ ಅವ್ರಿಗೆ ಇದು ಆಯ್ತು 12 ವರ್ಷದಿಂದ ಎಲ್ಲಿ ಹೋಗ್ಯಾನ ಏನು ಅಂತಿದ್ದನು
12 ವರ್ಷದಿಂದ ಬಂದ ಅವನು ವಿಠಲಪ್ಪ ಅಂತ ಏನಿದ್ದ ನಾವು ಚೈತನ್ಯಾಶ್ರಮ ಅಂತೇಳಿ ಸನ್ಯಾಸ ಆದ್ಮೇಲೆ ಹೆಸರು ಬೇರೆ ಇಟ್ಟಿದ್ರು ಅವರು. ಆದ ಕೂಡಲೇ ಇವನೇ ಇರಬೇಕು, ನೀನು ತಡಿ ತ್ರಾಸ ಮಾಡ್ಕೋಬೇಡ ಅಂತೇಳಿ ಅಲ್ಲೇ ಯಾತ್ರಾ ಮೊಟ್ಟಗೊಳಿಸಿ, ಮನೆ ನೀವು ಮೊಟ್ಟಗೊಳಿಸಿದ್ರಲ್ಲ ಹಂಗೆ ಮೊಟ್ಟಗೊಳಿಸಿ ತಿರುಗಿ ಕಾಶಿಗೆ ಹೋದ್ರು. ಹೋಗಿ ಬಾರೋ ಚೈತನ್ಯಾಶ್ರಮ ಒಂದು ಅವನ ಸಮಸ್ಯೆ ಬಂತು. ಪೂರ ಹೋಗಿದ್ದೆ ಇವ್ರು ಬಾಳಿ ಬಂದಾರಂದ್ರೆ ಇವ್ರಿಗೆ ಏನೋ ಆಗ್ಯದ. ಇಲ್ಲ ನಾ ಆಳಂದಿಗೆ ಹೋಗಿದ್ದೆ ಅಂದು ಕೂಡಲೇ ಎದಿ ಸಂಗತ್ತು ಅದು ಕೂಡಲೇ ಮಹಾರಾಜ ಕೂಡಲೇ ಅಲ್ಲೋ ನಿನ್ನ ಲಗ್ನ ಆದರೂ ಸಹಿತ ನೀ ಸನ್ಯಾಸತ್ತು ನನಗೆ ಸುಳ್ಳು ಹೇಳಿ ತಗೊಂಡು ನನಗೆ ಗೊತ್ತಾಗೋದಿಲ್ಲ. ಮಹಾರಾಜ ನನಗೆ ಸನ್ಯಾಸತ್ತು ಸ್ವೀಕಾರ ಮಾಡೋದೇ ಇತ್ತು ಅಂತ ಸುಳ್ಳು ಹೇಳಿ ಕ್ಷಮಾ ಮಾಡಿದ್ರು. ಕೂಡಲೇ ಅವ್ರಿಗೆ ತಾಪಾಗಿಬಿಡುತ್ತೆ. ಯಾಕಂದ್ರೆ ಪ್ರಪಂಚಿಕರಿಗೆ ಸನ್ಯಾಸವನ್ನು ಕೊಡಬೇಕಾದ್ರೆ ಹೆಂಡತಿ ಪರ್ಮಿಷನ್ ಬೇಕಾದ್ರೆ ಏನ್ರಿ ಅರ್ಬಂದ ಮಾತಾಡ್ಬೇಡ್ರಿ, ಹೊರಗೆ ಪರ್ಮಿಷನ್ ಬೇಕಾಗಿತ್ತು. ಮತ್ತು ಏನು ಹೇಳಾರ್ದು ಬಂದು ತಗೊಂಡಿಲ್ಲ. ಎಂತ ಗಾತ್ ಮಾಡಿದ್ದೆ, ನನ್ನ ಸಹಿತ ಇದು ಮಾಡಿಬಿಟ್ಟು ನೀನು ಏನಿಲ್ಲ. ಈಗ ನಾ ಹೇಳಿ ಕಟ್ಟ ನೀನು ಗುರುಲ್ಲ, ನೀವು ಹಳ್ಳಿ ಹೋಗು, ಹೋಗಿ ನೀನು ಹೆಂಡತಿ ಜೋಡಿ ಪ್ರಪಂಚ ಮಾಡು ಅಂತೇಳಿ ಅವ್ರನ್ನ ಕರೆಸಿ ಅವ್ರಿಗೆ ಜೋಡಿ ಮಾಡಿ ಕಳಿಸಿದ್ರು. ಇದೇ ಒಂದು ಕಾರಣ, ಪ್ರಪಂಚ ಮಾಡಿ ಸನ್ಯಾಸತ್ವ ತಗೊಂಡು ತಿರುಗಿ ಬಂದು ಪ್ರಪಂಚ ಮಾಡಲಿಕ್ಕೆ ವಿಠಲ ಪಂತ ಬಂದಲ್ಲ. ಇದು ನಮ್ಮ ಇದ್ರೊಳಗೆ ಅದು ಪೂರ್ಣ ದೊಡ್ಡ ತಪ್ಪು ಮಾಡಿಬಿಟ್ಟಾರ. ಅದಕ್ಕೆ ಅವನಿಗೆ ಇಟ್ಕೋದೇ ಬೇಡ ಅಂತ ಹೇಳಿ ಅದಕ್ಕೆ ಊರು ಬಿಟ್ಟು ಹೊರಗೆ ಗುಡಿಸ್ಲ ಹಾಕೊಂಡಿದ್ರು. ಗುಡಿಸ್ಲ ಹಾಕೊಂಡಿದ್ರ ಇವ್ರಿಗೇನಾದ್ರು 4 ಹುಡುಗರು ಹುಟ್ಟಿದ್ರು, ನಿವೃತ್ತಿ 4 ಹುಟ್ಟಿದ್ರು. ಯಾವಾಗಂದ್ರೆ 1895 ವರ್ಷಕ್ಕೆ, ಅಂದ್ರೆ 1273 ಇಸ್ವಿ. ನಂತರ ಮಾವಳಿಯವರು 2 ವರ್ಷ ಅಂತರದಾಗ. ಆಮೇಲೆ 1275 ಮಾವಳಿಯವರು, 77 ಸೋಪಾನ ಕಾಕ, ಆಮೇಲೆ 79 ಮುಕ್ತಾಬಾಯಿ. ಈಗ 4 ಹುಡುಗರು ಹುಟ್ಟಿದ್ರು. ಹುಟ್ಟಿ ಹಂಗೆ ಬೆಳಿಲಿಕ್ಕತ್ತು. ಇವರಲ್ಲೇ ಹೊರಗೆ ಹಾಕಿದ್ರು. ಹೋಗಿ ವಿಠಲ್ ಬಂದ್ರು, ಭಿಕ್ಷಾ ಮಾಡಕ್ಕೆ ಏನ್ರಿ ಮತ್ತೆ ಭಿಕ್ಷಾ ಮಾಡ್ಕೊಂಡು ಬರ್ತಿದ್ರು. ಖರೆ ಊರಾಗ ಡಂಗರ ಹೊಡಿಸಿಬಿಟ್ರು ಅವರು. ಈ ವಿಠಲ್ ಬಂತ ಇಲ್ಲಿ ಬಂದ್ರೆ ಅವು ಏನೂ ಹಾಕ್ಲಿಕ್ಕೆ ಹೋಗ್ಬೇಡ್ತು. ಎಲ್ಲಿ ಹೋದ್ರು ಸಹಿತ ಏನೂ ಹಾಕ್ತಿದ್ರು. ಎಂತ ಕ್ಲಾಸ್ ನೋಡ್ರಿ. ಅವ್ರೇನ್ ಸಾಮಾನ್ಯ ಮತ್ತು ವಿಠಲ್ ಬಂದ್ರು ಅಂದ್ರೆ ದೊಡ್ಡ ಜ್ಞಾನಿಗಳು. ಆದ್ರೆ ಗುರು ಆಜ್ಞೆ ಪಾಲಿಸ್ಯಾನ. ಅವ್ರೇನು ಮತ್ತೆ ಗುರು ಆಜ್ಞೆ ಮಾಡೋಣಂತ ಬಂದಾಗ ಈ ಮಂದಿ ಅವ್ರಿಗೆ ಏನೂ ಆಕ್ಷೇಪ ಕೊಡ್ತಿದ್ದಿಲ್ಲ. ಇಷ್ಟು ಕಾಡಿಗಿಲ್ಲ. ಒಂದೊಂದು ದಿವಸ ಗಿಡದ ತಪ್ಪಲ ತಿಂದ ಮಕ್ಕಳಿಗೆ ತಿನ್ನಿಸಿ ಬದುಕಲಿಕ್ಕೆ ಇಷ್ಟು ಕೆಟ್ಟ ಪರಿಸ್ಥಿತಿ. ಆದ್ರೂ ಅವ್ರಿಗೆ ಅನ್ನಿಸ್ತು, ನಾನಂತಂದ್ರು ಹಿಂಗಾತು, ನನ್ನ ಮಕ್ಕಳಿಗೆ ಮುಂಜಿ ಮಾಡೋ ಟೈಮ್ ಬಂತು. ಮತ್ತು ಮುಂಜಿ ಮಾಡಬೇಕಾಗಿತ್ತು ಅಂದ್ರೆ ಮತ್ತು ಬ್ರಾಹ್ಮಣರ ಪರ್ಮಿಷನ್ ಕೇಳಬೇಕಲ್ಲ. ಅಲ್ಲಿ ಬ್ರಾಹ್ಮಣರು ಏನಿದ್ದಾರಲ್ಲ ಅವ್ರ ಪರ್ಮಿಷನ್ ತಗೋಬೇಕಂತೇಳಿ ಆಳಂದಿ ಬ್ರಾಹ್ಮಣರು ಸಭಾದಾಗ ಹೋದ್ರು. ಯಾಕೋ ಇಲ್ಯಾಕೆ ಬಂದೇವು ವಿಠಲಪ್ಪ ಅಂತ ಅಂದ್ರು. ಅಂದ್ರೆ ಎಷ್ಟು ಒಳಗೆ ಇದ್ರದ್ದು ಒಳಗೆ ತುಂಬ್ಕೊಂಡು ಬಿಟ್ಟಿತ್ತು ಅಂದ್ರೆ ಇಲ್ಯಾಕೆ ಮಂದಿ ಅವರು ಕೈ ಮುಕ್ಕೊಂಡಿದ್ರು ನೋಡಿ. ಅವರೆಲ್ಲರಿಗಿಂತ ಜ್ಞಾನಿಗಳು ಬಂದರು. ಪರಿಸ್ಥಿತಿ ಹೆಂಗೆ ಬರ್ತಾವ ಅಂದ್ರೆ ಎಂಥವ್ರು ಸಹಿತ ಒಮ್ಮೊಮ್ಮೆ ಅವ್ರ ಪರಿಸ್ಥಿತಿ ಅಲ್ಲಿಗೆ ತಂದು ನಿಂದಿಸ್ತದ. ಅನುಕೂಲ ಇಲ್ಲ. ಮತ್ತು ನೀವು ಬ್ರಾಹ್ಮಣರು ಅಂದ್ರೆ ಭೂದೇವತೆಗಳು ಅಂತಿದ್ರು. ಅವ್ರು ಭೂದೇವತೆಗಳು ಬ್ರಾಹ್ಮಣರಿಗೆ ಏನ್ರಿ ವೆಂಕಟೇಶ ಅಂದ್ರೆ ಭೂಮಿ ಮೇಲೆ ಇರುವಂತ ದೇವತೆಗಳು ಅಂತೇಳಿ. ನಮ್ಮ ಹುಡುಗರಿಗೆ ಮುಂಜಿ ಮಾಡ್ಲಿಕ್ಕೆ ನೀವು ಪರ್ಮಿಷನ್ ಕೊಡ್ರಿ ಅಂತ ಕೂಡಲೇ ಏನೋ ಅಂತಂದ್ರೆ ಅವರು ನಿನ್ನೆ ಭ್ರಷ್ಟ ಮಾಡಿಬಿಟ್ಟು ಊರಿಂದ ಹೊರಗೆ ಹಾಕ್ಯವು. ಇನ್ನೊಂದು ಮಕ್ಕಳಿಗೆ ಮುಂಜಿ ಮಾಡಿಸೋಣ, ಅದು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಏನಾರ ಮಾಡ್ರಿ. ಇಲ್ಲ ನೀನು ಹೋಗಿ ಪೈಠಣದಾಗ ಹೋಗಿ ಬಂದು ಪೈಠಣದಾಗ ಅಲ್ಲಿ ಮೇನ್ ಇದು ಅದು ಬ್ರಾಹ್ಮಣರದ್ದು ಪೈಠಣ ಏನದಲ್ಲ. ಮೇನ್ ಎಲ್ಲ ಬ್ರಾಹ್ಮಣರು ವೇದಾಂತವನ್ನು ಅಭ್ಯಾಸ ಮಾಡಿದಂಥ ಬ್ರಾಹ್ಮಣರು ಅವ್ರ ಪರ್ಮಿಷನ್ ಕೊಟ್ಟರು, ನಾವು ಕೊಡ್ತೀವಿ. ಅಲ್ಲಿ ಹೋದ್ರು. ಅವರು ಅಂದ್ರೆ ಕೊಡ್ಲಿಕ್ಕೆ ಕೊಡೋದು ನಮ್ಮ ಧರ್ಮ ಗ್ರಂಥದಾಗ ಇಲ್ಲೇ ಇಲ್ಲ ಅಂದರು. ತಿರುಗಿ ಮತ್ತೆ ಆಳಂದಿ ಒಳಗೆ ಬಂದ್ರೆ ಮತ್ತೆ ಇದಕ್ಕೇನು ಪಾಶ್ಚಾತ್ತಾಪ ಇದ್ರೆ ಹುಡುಕ್ಯಾಡ್ರಿ. ಅದಕ್ಕೇನು ನಾವು ಏನಂತಾರೆ ಅದಕ್ಕೆ ಶಿಕ್ಷಣ ನೀವು ಏನ್ರಿ ಕೊಡ್ತಿದ್ರು ಅಂದ್ರೆ ಅದನ್ನ ಇದು ಮಾಡ್ತೀನಿ. ನನ್ನ ಮಕ್ಕಳನ್ನ ಮದುವೆ ಮಾಡಲಿಕ್ಕೆ ಎಲ್ಲ ತೆಗೆದು ನೋಡಿ ಏನು ಹೇಳ್ಬೇಕ್ರಿ ಅವರು.
ಏನಂತಾರೆ ಜೀವಾಂತ ಶಿಕ್ಷೆ ಕೊಟ್ಟರು ಅಂದ್ರೆ ಏನು, ನೀವು ಜೀವನೇ ಬಿಡ್ಬೇಕಿಲ್ಲಿ ಅದ್ರ ಸಂಬಂಧ ನೀವು ಅಷ್ಟು ಪವಿತ್ರ ಇದ್ದೀರಿ ಅದ ಕೂಡಲೇ ಇವರು ವಿಠಲ್ ಮಾತ್ರ ಹೋಗಿದ್ರು. ನಾ ಜೀವ ಹೋದ್ರು ಹೋಗಲ್ಲ, ನನ್ನ ಮಕ್ಕಳದ್ರೆ ಮುಖ್ಯ ಆಗ್ತಾರ ಅಂತೇಳಿ ಅವತ್ತಿನ ದಿವಸ ಮಕ್ಕಳು ಮಲ್ಕೊಂಡಿದ್ದು ಎಲ್ಲ ಕೊಡ್ಸಿ ಬಹಳ ಎಲ್ಲ ಇದೆ. ನೋಡ್ರಿ, ಈಕೆ ಮುಕ್ತಾಬಾಯಿ 5 ವರ್ಷನೇ ಆಕಿತ್ತು. 5, 2, 7 ವರ್ಷದವರು ಸೋಪಾನ್ ಕಾಕ, 9 ವರ್ಷದವರು ಜ್ಞಾನೇಶ್ವರ ಮಾವಡಿಯವರು, 11 ವರ್ಷದವರು ನಿವೃತ್ತಿನ. ಇವ್ರನ್ನೆಲ್ಲರೂ ಸಾಲ ಹಿಡಿದ ನಡು ಮಲಗಿಸಿ ಈ ಕಡೆ ವಿಠಲ್ ಪಂತ್ರು, ಈ ಕಡೆ ಕುಟುಂಬ ಏನು ರುಕ್ಮಿಣಿಬಾಯಿ ಅವ್ರು ಮಲ್ಕೊಂಡಿದ್ರು. ಅವ್ರ ರುಕ್ಮಿಣಿಗೆ ಅಂತೆ ಅವರೆಲ್ಲ ನಿಂತು ಕುಳಿ ಕೊಟ್ಟು ಯಾಕ್ರಿ ಅಂದ್ರಿ ಅಂದ್ರು, ಹಿಂಗರಿ ಆಗ್ಯದ, ಮಕ್ಕಳು ಮುದ್ದೆ ಮಾಡಲಿಕ್ಕೆ ನಮಗೆ ದೇಹಾಂತ ಶಿಕ್ಷಾ ಕೊಟ್ಟಾರ, ಮತ್ತು ನಾ ಹೋಗ್ತೀನಿ, ನಿಮ್ಮ ಮಕ್ಕಳನ್ನ ಸಂಪಾದಿಸ್ಕೊಂಡು ನಿನಗಂತೂ ಕೊಟ್ಟಿಲ್ಲ, ನನಗೊಬ್ಬರಿಗೆ ಕೊಟ್ಟಾರ, ನಾನು ಏನಂತಾರೆ ಈ ಶರೀರವನ್ನು ಬಿಡ್ತೀನಿ, ನಾ ಹೋದ್ಮೇಲೆ ನಿನ್ನ ಮಕ್ಕಳು ನನ್ನ ಜೋಪಾನ ಮಾಡುವ ಅಂತಂದು ಕೂಡಲೇ ಅತ್ಯಂತ ತಿರ್ಬೇಕು ನೋಡ್ರಿ. ಇಷ್ಟು ಸಣ್ಣ ಹುಡುಗರು ಸುಭಾಸ ರುಕ್ಮಿಣಿ ತಾಯಿ ಅಂತಂತ, ನಾನು ನಿಮ್ಮ ಲಗ್ನ ಆಗಿ ಬಂದನಿ, ನಾವು ಲಗ್ನ ಆದ್ಮೇಲೆ ಈ ಮಕ್ಕಳು ಹುಟ್ಟ್ಯಾವ, ನನಗೆ ಮಕ್ಕಳು ಮುಖ್ಯ ಅಲ್ಲ, ನೀವು ಮುಖ್ಯ, ಮತ್ತೆ ನಿಮ್ಮ ಸಂಬಂಧ ನಾ ಬಂದಾಗ ನೀವೇ ಹೋದ್ಮೇಲೆ ನಾ ಯಾಕಿಲ್ಲ ಅಂತಂದ. ಮಕ್ಕಳನ್ನ ಬಿಟ್ಟ ಮತ್ತೊಬ್ಬರಾದ್ರೆ ಆಯ್ತು ಹೇಳ್ರಿ, ನೀವು ಹೋಗ್ರಿ, ನಾ ಮಾಡ್ತೀನಿ, ನಾ ಜೋಪಾನ ಮಾಡ್ತೀನಿ ಅಂತ ಮಕ್ಕಳ ಮೇಲೆ ಮೋಹ ಇಲ್ಲ ಅನ್ಬೇಕಿಲ್ಲ ಶ್ಯಾಮ. ಇಲ್ಲ ಅವರವರು ಇಲ್ಲ, ನಾನು ಪದ್ಯ ಕೊಡ್ತಾರೆ ಕೂಡಲೇ ಅವರು ರೆಡಿ ಮಕ್ಕಳು ಮಲ್ಕೊಂಡಾಗ ಇಬ್ರು ತಂದೆ ತಾಯಿ ಹೋಗ್ತಾರೆ. ತ್ರಿಮುಖೇಶ್ವರದಾಗ ಹೋಗಿ ಜಲಸಮಾಧಿಯನ್ನು ತಗೊಂಡ್ಬಿಟ್ರು. ತ್ರಿಮುಖೇಶ್ವರದಾಗ ಹೋಗಿ ನದಿಯಾಗ ಹರ್ಕೊಂಡ ಪ್ರಾಣ ಬಿಟ್ಬಿಟ್ರು. ಮುಂಜಾನೆ ಯೂಶಲಿ ಹೇಳಾಗಿ ಎದ್ರು, ನಿವೃತ್ತಿನಾದ್ರು ಎಲ್ಲ ಎದ್ದಾಗ ಎಲ್ಲಿ ಹುಡುಕಾಡ್ತಾರೆ, ಯಾರು ತಂದೆ ತಾಯಿ ಇಬ್ಬರು ಇಲ್ಲೇ ಇಲ್ಲ. ಮುಕ್ತಾಬಾಯಿ ಅಂತೂ ಸಣ್ಣ ಹುಡುಗಿ ಹಳ್ಳಿಗೆ ಶುರು ಮಾಡಿಬಿಟ್ರು. ಜ್ಞಾನೇಶ್ವರು ಸೋಪಾನ್ ಕಾಕನೂ ಹಳ್ಳಿಕತ್ತ, ಮೌಲಿಯವರು ಬಂದವರು, ಜ್ಞಾನ ಈಶ್ವರಲ್ಲ, ಲೋಕಾನಿಕರೆಲ್ಲ ಇವರು. ಅವರು ಸಂಭಾಷಿಕರು. ನಿವೃತ್ತಿನಾಥ ಏನು ಮಾಡಿದ್ರು, ದೊಡ್ಡವರಿದ್ದಲ್ಲ ಅವರು ಏನಂದ್ರೆ ಇವರು ಸಂಭಾಷಿಕರು. ಭಾಷೆ ಎಲ್ಲ ಏನಾಗಬೇಕದ ಆಗ್ಯದ, ಇನ್ನು ನಾವು ಬಂದು ಕಾರ್ಯ ಮಾಡೋಣಪ್ಪ ಜ್ಞಾನ ಅಂತ ಹೇಳಿ ಜ್ಞಾನೇಶ್ವರ. ನಾವು ಅವತಾರ ತೊಡಗಳು ಬಂದದ್ದು ಅವತಾರತ್ಮ ಧರಾಯ ಕಾರಣ ಉದ್ಧರಾಯ ಜನ ಮಹಾದೋಷ. ಜಗತ್ತಿಗೆ ಏನಪ್ಪ ಅಂದ್ರೆ ಈ ಜೀವಿಗಳನ್ನು ಉದ್ಧಾರ ಮಾಡಿದ್ದು ನಾವು ಬಂದೆವು ಅಂತೇಳಿ ನಿವೃತ್ತಿನಾದ್ರು ನನಗೆ ಅನುಕೂಲೆ ಅಂತೇಳಿ ಇದು ಮಾಡಿದ್ರು. ಇದಕ್ಕಿಂತ ಮೊದಲು ಏನಾಗಿತ್ತು ಅಂದ್ರೆ ನಿವೃತ್ತಿನಾಥರಿಗೆ ಈ ಶಕ್ತಿ ಹೆಂಗೆ ಬಂದಿತ್ತು, ಅವರು ಅಳಬೇಕಾಗಿತ್ತು. 11 ವರ್ಷದ ಹುಡುಗ ಅವ್ರು ಯಾಕೆ ಅಂತ ಒಂದು ಅವ್ರ ವಿವೇಕ ಜಾಗೃತ ಆಗಿರ್ತದ, ಅಷ್ಟನ್ನೋದಕ್ಕೆ ಗಹನಿನಾಥರಿಂದ ಅವ್ರ ಉಪದೇಶ ಏನು ಬ್ರಹ್ಮಗಿರಿ ಇದೆ ಇಳಿದ ಆ ಪ್ರದಕ್ಷಿಣ ಮಾಡೋ ಹೊತ್ನ್ಯಾಗ ಬಿರುಗಾ ಬಿಟ್ಟು ಆ ಒಂದು ಹುಲಿ ಇವ್ರು ಬೆನ್ನು ಹತ್ತಿ ಬಿಡ್ತಲ್ಲ. ಹತ್ತಿದಾಗ ಎಲ್ಲರೂ ಪರಂಪಾಡಾದ್ರು. ಆ ಹುಲಿ ಮತ್ತಾರು ಅಲ್ಲ, ಸಿದ್ಧಿ ಇದರಿಂದ ಗಮನಿನಾಥ ಹುಲಿ ಇದು ಮಾಡಿದ್ರು. ಅಂದ್ರೆ ಏನು, ನಿವೃತ್ತಿನಾಥನ ತಮ್ಮಂತ ಕರ್ಕೋಬೇಕಾಗಿತ್ತು. ನಿವೃತ್ತಿನಾಥನ ಬೆನ್ನು ಹತ್ತೆ ಆ ಹುಲಿ ನಿವೃತ್ತಿನಾಥನ ಗವಿ ಒಳಗೆ ಹೋಗ್ಬಿಟ್ಟು ಸುಮ್ ಕೂತ್ ಬಿಡ್ತದೆ. ಕತ್ಲಿ ಗವಿ ಎದುರಿಗೆ ನೋಡಿದ್ರೆ ಗಹನಿನಾಥ ಕೂತಾರ, ಅವ್ರ ಶಿಷ್ಯ ಮಂಡಳಿ ಕೂತಾರ. ಆವಾಗ ಗಹನಿನಾಥ ಅಂದ್ರು, ಬಾ ನಿವೃತ್ತಿ. ಇಷ್ಟಂಗೆ ಗೊತ್ತಿದ್ರಿ ಅವ್ರಿಗೆ ಅಂದ್ರೆ ಜ್ಞಾನಿಗಳಿಗೆ ಗೊತ್ತಿರ್ತದ. ಇಷ್ಟಾಗಿ ವಿಠಲ ಪಂತರಿಗೂ ಅವರೇ ಇದು ಮಾಡಿದ್ರು, ಗೋವಿಂದ ಪಂತರಿಗೂ ಸಹಿತ ಉಪದೇಶ ಅವರೇ ಕೊಟ್ಟಿದ್ರು. ಗಹನಿನಾಥರು ಆ ಒಂದು ಮಂಥನದೊಳಗಿದ್ದು ಆವಾಗ 10 ದಿವಸ ಅಲ್ಲಿ ಇಟ್ಕೊಂಡ ಅವರಿಗೆಲ್ಲ ಯೋಗ ವಿದ್ಯೆ ಕಲಿಸಿ ಕೃಷ್ಣ ಭಕ್ತಿಯನ್ನು ನೀನು ಬೆಳೆಸಪ್ಪ ಅಂತ ಹೇಳಿದ್ರು. ಕೃಷ್ಣ ಭಕ್ತಿ ಇವತ್ತು ಯಾಕೆ ನಾವು ರಾಮಕೃಷ್ಣ ಹರಿ ಅಂತ ಹೇಳಿ ನಾವು ಆಕ್ಚುಲಿ 4 ಸಂಪ್ರದಾಯ, 10 ಸಂಪ್ರದಾಯ. ಆದ್ರೆ
ಕೃಷ್ಣ ಭಕ್ತಿ ಬೆಳೆಸಂತೇಳಿ ಗುರುವಿನ ಆಜ್ಞೆ ಆಗಿದ್ದಕ್ಕೆ ನಿವೃತ್ತಿನಾಥರು ಏನಂದ್ರು, ಜ್ಞಾನೇಶ ಭಗವದ್ಗೀತಾದ ಮೇಲೆ ಟೀಕಾ ಬರೀಬೇಕಂದ್ರೆ ಕೃಷ್ಣ ಭಕ್ತಿಯನ್ನ ಬೆಳೆಸು ಅಂತೇಳಿ ತಮ್ಮ ಶಿಷ್ಯಗೆ ಆಜ್ಞೆ ಮಾಡಿದ್ರು. ಶಿಷ್ಯ ಅಂದ್ರೆ ಮತ್ತೆ ಯಾರು ಅಲ್ಲ, ಜ್ಞಾನೇಶ್ವರ ಮಹಾರಾಜ್ ಬಂದ ಜ್ಞಾನೇಶ್ವರ ಮಹಾರಾಜರಿಗೆ ಸೋಮವಾರ ಕಾಕಾಗ ಮುಕ್ತವಾಗಿ 3 ಮಂದಿಗೆ ನಿವೃತ್ತಿನಾಥರು ಉಪದೇಶ ಕೊಟ್ಟರು. ಅಂದಾಗ ಅವ್ರು 3 ಮಂದಿ ಗುರು, ಇವ್ರು 3 ಮಂದಿ ಏನಂತಿದ್ರು ಅಂದ್ರೆ, ಗುರುವಿನ ಮೇಲೆ ಇಷ್ಟು ನಿಷ್ಠ ಇರ್ತಲ್ಲ, ಅಣ್ಣನೇ ಗುರು ಇದ್ರು ಸಹಿತ ಅವ್ರಿಗೆ ಎಷ್ಟು ಗುರುವಿನ ಮೇಲೆ ಒಂದು ಇದಿರ್ತಲ್ಲ, ಅಷ್ಟು ಭಾವ, ಅಷ್ಟೊಂದು ಶ್ರದ್ಧಾ, ಗುರುದಾದ ಅಂತ ಅಂತಿದ್ರು ಅವರು ನಿವೃತ್ತಿನಾಥರಿಗೆ. ನಿವೃತ್ತಿನಾಥರ ಒಂದು ಕೃಪೆಯಿಂದ ಏನಾಗ್ಬಿಡ್ತು ಅಂದ್ರೆ, ಅಷ್ಟೆಲ್ಲ ಹಾಗೆ ಮುಂದೆ ಇದಕ್ಕೆ ಹೋದ್ರು. ತಂದೆ ವಿಠ್ಠಲ ಪಂತರು ಮತ್ತು ರುಕ್ಮಿಣಿಬಾಯಿ ಅವರು ದೇಹಾಂತಿದ್ರು. ಅದ ಕೂಡಲೇ ಹಂಗಾಗಿ ಏನು ಉಪಜೀವನಕ್ಕೆ ಇವ್ರಿಗಂತೂ ಹುಡುಗರಿಗೆ ಯಾರು ಏನು ಹಾಕಲಿಲ್ಲ. ಇಷ್ಟ ನೋಡ ಮಾನ್ಯ ಇವು ಉದಯ ನೋಡು, ಹಿಟ್ಟು ಹಾಕಿದ್ರು ಸಹಿತ ಆ ಹಿಟ್ಟು ಚೆಲ್ಲಿ ಅದ್ರ ಮೇಲೆ ಕಾಲಿಟ್ಟು ತುಳಿತಿದ್ರು ಹುಡುಗರಿಗೆ ಉಪವಾಸ. ಎಂಥ ಕೆಟ್ಟ ಪರಿಸ್ಥಿತಿ ಇತ್ತಂದ್ರೆ, ಇಷ್ಟು ವನವಾಸ ಮಾಡುವಂತ ಮುಕ್ತಾಬಾಯಿ ಒಂದು ದಿವಸ ಅನಿಸ್ತು. ದೀಪಾವಳಿ ಹಬ್ಬ ಬಂತು, ಮತ್ತ ದಾದಾ ಮತ್ತು ನನಗೆ ಏನದು ಮಂಡಿಗೆ ತಿನ್ನಂಗಾಗ್ಯದ. ಮಂಡಿಗೆ ದೀಪಾವಳಿ ಪರ ಮಾಡ್ತಾರಲ್ಲ, ಮಂಡಿಗೆ ತಿನ್ನಂಗಾಗ್ಯದ ಅಂದ ಕೂಡಲೇ ಒಳ್ಳೆ ತಿನ್ನಂಗಲ್ಲ. ಹೋಗಿ ಆ ಕುಂಬಾರ ಮನೆಯಾಗ ಹೋಗಿ ಒಂದು ಮರ್ಯಾಣೆ ಇಸ್ಕೊಂಡು ಬಾ, ಅವನ್ನೆಲ್ಲ ಸಜ್ಜು ಹೇಳಿದ್ರು, ಅದನ್ನೆಲ್ಲ ಮಾಡ್ತಿರಾಕಂತ ಕೂಡಲೇ ಅಲ್ಲಿ ಮರಾಠ ತರ್ಲಿಕ್ಕೆ ಹೋದಾಗ ಇಷ್ಟ ಆ ಊರನ್ನ ಕಾಡಿದ್ರು. ವಿಶ್ವಮಾಖ್ಯೇಚರ್ ಅಂತೇಳಿ ಒಬ್ಬ, ಅಲ್ಲಿ ಒಬ್ಬ ದೊಡ್ಡ ಬ್ರಾಹ್ಮಣ ಕರೆ, ಆದ್ರೆ ಅಷ್ಟೊಂದು ಒಟ್ಟು ಇವ್ರ ಮೇಲೆ ವಿರುದ್ಧ ಇವ್ರ ಮಂತನ ಮೇಲೆ, ವಿಠ್ಠಲ ಪಂತರ ಮಂತನ ಮೇಲೆ. ಅಲ್ಲಿ ಆ ಮರಾಠ ತರ್ಲಿಕ್ಕೆ ಹೋದ್ರೆ ಅವ್ರು ಕುಂಬಾರ ತಾಕೀತ್ ಮಾಡಿದ್ರು. ಒಂದೇ ಅಕಸ್ಮಾತ್ ಅವ್ರಿಗೆ ಪ್ರಯಾಣ ಪಟ್ಟಿ ಅಂದ್ರೆ ನಿನ್ನ ಊರು ಬಿಟ್ಟು ಹೊರಗೆ ಆಗ್ತಿರ್ತದೆ. ತಗೊಂಡು ಕೈಯಾಗ ತಗೊಂಡು ಹುಡುಗಿ ಆ ಪ್ರಯಾಣ ತೆಗೆದು ಬೀಚ್ ಹೋಗಿದ್ರು. ಮುಕ್ತಾಬಾಯಿ ಅಳ್ಕೊಂತ ಬರ್ತಾಳ. ಜ್ಞಾನೇಶ್ವರ ಮಹಾರಾಜರ ಭಯಂಕರ ಪ್ರೀತಿ, ಭಾಳ ಪ್ರೀತಿ. ದಾದಾ ಹಿಂಗಾತು ಅಂದ್ಕೊಂಡು ಏನ್ ಚಿಂತೆ ಮಾಡಬೇಡ, ನೀ ಅದನ್ನೆಲ್ಲ ಹಿಟ್ಟು ತಯಾರು ಮಾಡ್ಕೋ, ಎಲ್ಲ ಹಾಕು, ನನ್ನ ಬೆನ್ನಿಗೆ ಬೇಯಿಸು. ಜ್ಞಾನಾಗ್ನಿಯನ್ನ ಜಠರಾಗ್ನಿಯನ್ನ ಇದು ಮಾಡಿ ಬೆನ್ನ ಮೇಲೆ ಅವನ ಏನಂತದ್ದು ಮಂಡಿಗೆ ಬೇಯಿಸಿ ತಂಗಿ ಇಚ್ಛಾ ಪೂರ್ತಿ ಮಾಡಿದ್ರು. ಇಷ್ಟೊಂದು ತ್ರಾಸಿದ್ದಾಗ ಮತ್ತಿನ್ನೇನು ಯಾರು ಹಾಕೋದಾಗ ನಮ್ಮ ಹಿರಿಯರ ಆಸ್ತಿ ಅದ, ಅದನ್ನೆಲ್ಲ ತಗೊಂಡು ನಾವು ಒಕ್ಕಲ್ತನ ಮಾಡ್ಕೊಂಡು ಇದು ಮಾಡೋಣ ಅಂತೇಳಿ ಅಪ್ಪೇಗ ಅವ್ನು ಬರ್ತಾರೆ. ಈ ಹಿರಿಯರು ಇವ್ರು ಮಂದಿನ ಮಂದಿ ಏನದಲ್ಲ, ಇವ್ರ ಆಸ್ತಿ ಎಲ್ಲ ಅದು ಇದು ಮಾಡ್ಕೊಂಡು ಬಿಟ್ಟಿದ್ರು, ತಮ್ಮಂತೆ ಮಾಡ್ಕೊಂಡು ಬಿಟ್ಟಿದ್ರು, ಏನೂ ಕೊಡಲಿಲ್ಲ. ಕೂಡಲೇ ಜ್ಞಾನೇಶ್ವರ ಮಹಾರಾಜರು ಮತ್ತು ಮುಂಜಿ ಮಾಡ್ಬೇಕಂದ್ರೆ ಇವರು ನಮಗೆ ಆಳಂದಿ ಬ್ರಾಹ್ಮಣ ಬೇಕು, ದೇಹ ಶಿಕ್ಷಾ ಆದ್ರೆ ಇವರು ಮುಂಜಿ ಮಾಡಲಿಲ್ಲ. ಅವ್ರೇನು ಹೇಳಿದ್ರು, ಅಲ್ಲಿ ಪೈಠಾಣಕ್ಕೆ ಹೋಗೋರು. ಪೈಠಾಣಕ್ಕೆ ಹೋದಾಗ ಅಲ್ಲಿ ಬ್ರಹ್ಮವೃಂದಿ ಏನು ಮಾಡ್ತು ಅಂದ್ರೆ ಇವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಯಾರು ಏನು ಹಿಂಗ ನಿವೃತ್ತಿ, ನಿನ್ನ ಹೆಸರೇನು ನಿವೃತ್ತಿ ಅಂತ ಹೇಳೋರು. ನಿವೃತ್ತಿ ಅಂದ್ರೆ ನಾವು ವೃತ್ತಿಯಿಂದ ಕೊಂಡು ನಿವೃತ್ತಿ ಆಗಿನಿ, ಅದಕ್ಕೆ ನನ್ನ ಹೆಸರು ನಿವೃತ್ತಿ ಅಂತ. ಜ್ಞಾನೇಶ ನಿನ್ನ ಹೆಸರೇನು? ನಾನು ಜ್ಞಾನದ ಈಶ, ನಾನು ಎಲ್ಲ ಜ್ಞಾನದ ಒಂದು ಒಡೆಯ ನಾನಿದ್ದೀನಿ. ಅವ್ರಪ್ಪ ಈ ಹುಡುಗಿತಿ ಎಲ್ಲ ಜ್ಞಾನದ ನಿನಗೆ ವೇದ ಆಗಿದೆ, ಎಲ್ಲರೂ ಬರ್ತಾವೆ, ನೀವೇನು ಕೇಳ್ತೀರನ್ನ ಹೇಳ್ತಂತಂದ್ರು. ಒಂದು ಕೂಡ ಏನು ನಿನ್ನ ವೇದದ ಒಂದು ಸಾರ ಏನು ಹೇಳ್ತಂದ್ರೆ, ಜಗತ್ತಿನ ಎಲ್ಲಾ ಜೀವಿಗಳಿಗೂ ನಾನೇ ಇದ್ದೀನಿ. ಇಷ್ಟು ಹೇಳಿದ ಕೂಡಲೇ ಮೊದಲೇ ಇದ್ರ ಮಂದಿ ಅದ ಬ್ರಾಹ್ಮಣ ಪಂಡಿತದ್ದು ಅಲ್ಲಿ ಒಂದು ಬಾಣ ತಗೊಂಡು ಹೊಂಟಿದ್ದವು ನೀರು ತರಲಿಕ್ಕೆ. ಅಲ್ಲಿ ಹೊಂಟದ್ರ ಅದ್ರ ಹೆಸರು ಏನು ಗೊತ್ತಂದು ನಿನಗೆ? ಅದ್ರ ಹೆಸರು ಜ್ಞಾನನೇ ಅದ ಇರ್ಬೋದು. ನಿನ್ನ ಹೆಸರು ಧ್ಯಾನನೇ ಅದ. ನಿನಗೆಲ್ಲ ಬರ್ತಂದ್ರೆ ಅದಕ್ಕೂ ಎಲ್ಲ ಬರ್ತಾನ. ಅದು ಕೂಡಲೇ ಜ್ಞಾನೇಶ್ವರ ಮೌರ್ಯರಂದ್ರು, ನೀವು ಕೃಪಾ ಇದ್ರೆ ಅದಕ್ಕೂ ಬರ್ತದೆ, ಪರೀಕ್ಷೆ ಮಾಡೋಣ ಅಂತ ಹೇಳಿ ಹೋಗಿ ಅದ್ರ ಮುಂದಿಂತ ಕ್ವಾಡಿನ ತಲೆ ಮೇಲೆ ಕೈ ಇಟ್ಟಾಗ 4 ವೇದಗಳು ಕ್ವಾಡ ಉಡಿತು. ಇವೆಲ್ಲ ನಿಮಗೆ ಗೊತ್ತಿರಬೇಕು. ಆದ್ರೆ ಇವತ್ತಿನ ದಿವಸ ನಾವು ಅದನ್ನ ಏನಪ್ಪಾ ಅಂದ್ರೆ ಸ್ವಲ್ಪ ಇದು
ಅಂತೇಳಿ ಮುಂದೆ ಏನಾಗ್ತದು ಪೈಠಣದಿಂದ ಸ್ವಲ್ಪ ದಿವಸ ಅಲ್ಲಿದ್ದ ಅಲ್ಲೇ ಪ್ರವಚನ ಮಾಡಿ ಜಗತ್ತಿನ ಭಕ್ತಿಗೆ ಕಾರ್ಯಕರ್ಚೆ ಇನ್ನು ಅಲ್ಲಿಂದ ಆಳಂದಿಗೆ ಬರ್ಬೇಕಂತೇಳಿ ಹೊಂಟಿದ್ರು. ಹೊಂಟಾಗ ನಾವು ಆಳ್ವಿ ಅಂತೇಳಿ ಒಂದು ಊರದ ಆ ಕ್ವಾಣನ್ನು ಕರ್ಕೊಂಡು ಬಂದಿದ್ರು ಅವರು. ಅದು ಅಲ್ಲಿ ದೇಹ ಬಿಡ್ತು. ಆ ಕ್ವಾಣಿನ ಸಮಾಧಿ ಮಾಡ್ಯಾರ. ಮಾಡಿ ಇನ್ನೊಂದ್ರೆ ಆ ಊರಾಗ ಕ್ವಾಣ ಎದ್ದು ಹುಡುಗಲ್ಲ. ಅಲ್ಲಿ ಏನು ಕ್ವಾಣಗಳು ಅವಲ್ಲ ಅವಕ್ಕೆ ಪದ್ಧತಿ ಅವಕ್ಕೇನು ಕೆಲಸನೇ ಇಲ್ಲ ಅವು. ಯಾಕಂದ್ರೆ ವೇದ ನುಡಿದು ಕ್ವಾಣ ಅಂತೇಳಿ ಏನು ಬರುವ ಹೊತ್ನ್ಯಾಗ ನೇವಾಸ ಗ್ರಾಮ ಅಂತ ಬರ್ತದೆ. ನೇವಾಸ, ಆ ನೇವಾಸದೊಳಗೆ ಅವಾಗ ಆಜ್ಞೆ ಮಾಡಿದ್ರು ನಿವೃತ್ತಿನಾಥರು ಜ್ಞಾನೇಶ ಭಗವದ್ಗೀತಾದ ಹೆಂಗೆ ಬೇಕಾದಾಗ ಎಲ್ಲ ಹಾಕಿಸ್ಯಾರ. ನೀನು ಭಕ್ತಿಯನ್ನೇ ಅದರ ಪ್ರಭಾವ ಇಟ್ಟುಕೊಂಡ ಪ್ರಮುಖ ಇಟ್ಟುಕೊಂಡ ಅದ್ರ ಮೇಲೆ ಟೀಕಾ ಬರೀಪ ಅಂತಂದಾಗ ಗುರು ಆಜ್ಞೆ ಅಂತೇಳಿ ನೀವು ಜ್ಞಾನೇಶ್ವರಿ ಓದಿದ್ರ ಅಂತ ತಿಳ್ಕೊಳ್ರಿ. ನೀವು ಜ್ಞಾನೇಶ್ವರಿ ಒಮ್ಮೆ ಓದಿ ನೋಡ್ರಿ, ಎಲ್ಲ ಕಲಿತು ಓದಿ ನೋಡ್ಬೇಕು. ನೋಡ್ರಿ ಮುಕ್ತಿ ಪಥಕ್ಕೆ ಒಯ್ಯುವಂತ ಇವು ಏನಂತಾರಂದ್ರ ಪ್ರಸ್ಥಾನತ್ರಯ ಗ್ರಂಥಗಳು. ಒಂದು ಜ್ಞಾನೇಶ್ವರಿ, ಇನ್ನೊಂದು ಏಕನಾಥಿ ಭಾಗವತ, ಮತ್ತೊಂದು ಸಮರ್ಥ ರಾಮದಾಸ್ ಮಹಾರಾಜರು ಬರೆದಂತ ದಾಸಗಳು. ಈ ಮೂರು ಗ್ರಂಥಗಳು ನಮ್ಮನ್ನು ಎಲ್ಲಿ ಮುಟ್ತಾವಂದ್ರೆ ಮುಕ್ತಿ ಪಥಕ್ಕೆ ಆ ಜ್ಞಾನೇಶ್ವರಲ್ಲಿ ನೀವು ನೋಡಿದ್ರಂದ್ರ ಜ್ಞಾನೇಶ್ವರಿ ಅಂತ ಒಂದು ಮವಾಳು ಅಂದ್ರೆ ಇದು ತಾಯಿಯ ಒಂದು ಮುಖದಿಂದ ಬಂದಂತ ಮಾತಾಡಿರ್ತಾವ ಅಂತ ಒಂದು ವಾಣಿಯ ಜ್ಞಾನೇಶ್ವರಿ ಅದ. ಒಂದು ವಿಷಯ ತಿಳಿಸ್ಲಿಕ್ಕೆ 10-15 ದೃಷ್ಟಾಂತಗಳನ್ನು ಕೊಟ್ಟು ಬರ್ದಾರ. ಎಲ್ಲ ಕೂಡಿಸಿ ಅಷ್ಟು 16 ವರ್ಷದ ಹುಡುಗಿದ್ದ ಜ್ಞಾನೇಶ್ವರ. 16 ವರ್ಷನ್ಯಾಗ ಆ ಅವಾಗ ಪ್ರತಿಯೊಂದು ಅಧ್ಯಾಯ ಹೇಳುವತ್ಯಾಗ ಹೇಳ್ತಿದ್ರು. ಅವ ಯಾರು ಚೈತನ್ಯಾಶ್ರಮ ಬರ್ಕೊತಿದ್ದ. ಮೊದಲು ಗುರುವಿನ ಒಂದು ನಾವು ಮಾಡ್ತಿಲ್ಲ ಗುರುಬ್ರಹ್ಮ ಅಂತ. ಗುರುವಿನ ವರ್ಣ ಮಾಡ್ಕೊತ ಹೋದಾಗ ಎಷ್ಟು ವರ್ಣ ಮಾಡ್ತಿದ್ದಿಲ್ಲ ಅವರು. ಕಡಿಕಂತ ಗುರುವಿನ ವರ್ಣನ ಕೇಳಬೇಕು. ಮೌಳಿ ಜ್ಞಾನೇಶ್ವರರು ಒಂದು ಜ್ಞಾನೇಶ್ವರಿ ಒಳಗೆ ಅವಾಗ ಸಾಕು ಜ್ಞಾನ ಅಂತ ಸಾಕಿನ ಅದನ್ನ ಅಲ್ಲಿಗೆ ನಿಂದಿರಿಸು ಮುಂದುವರ್ಸಪ್ಪ ಅಂತ. ಹಿಂಗ ಜ್ಞಾನೇಶ್ವರಿ ಗ್ರಂಥವನ್ನು ಬರೆದ್ರು. ಮುಂದೆ ಹರಿಪಾಠ ಬರೆದ್ರು. ಇಷ್ಟೆಲ್ಲ ಆದ್ಮೇಲೆ ಅಷ್ಟೊಂದಕ್ಕೆ ನಾಮದೇವ ಮಹಾರಾಜರ ಜೋಡಿ ಸಂಪರ್ಕ ಬಂದಿತ್ತು. ಕಾರ್ತಿಕ ಏಕಾದಶಿ ಬಂತು. ನರ್ರಿ ಏಕಾದಶಿಗೆ ದಾದಾ ಪಂಡ್ರಪುರಕ್ಕೆ ಹೋಗೋಣ ಅಂತ ಹೇಳಿದ ಕೂಡಲೇ ಅವ್ರು ಗ್ರಂಥ ಮುಗಿದ ಕೂಡಲೇ ಪಂಡ್ರಪುರಕ್ಕೆ 4 ಮಂದಿ ಬಂದಾಗ ಜ್ಞಾನೇಶ್ವರ ಮಹಾರಾಜರು ಒಂದು ನಿರ್ಣಯ ಮಾಡಿಕೊಂಡಿದ್ದಾರೆ. ಒಂದು ಕೆಲಸ ಮುಗೀತು, ಇನ್ನಾಗಿ ಇರಬಾರ್ದು. ಮಹಾತ್ಮರು ಹಿಂಗೆ ನೋಡ್ರಿ, ಧರೆಗೆ ಬಂದ ಕಾರ್ಯ ಆಯಿತು ಎನ್ನುತ್ತ ಅವತಾರ ಮುಗಿಸಿದ ಗುರುರಾಯ ಅಂತ ಹೇಳಿದ. ಅವರು ಕೆಲಸ ಮುಗಿದಾಗ ಹೋಗ್ತಾರೆ. ನಾವು ಏನಿರ್ತೇವಲ್ಲ ಕೆಲಸ ಮುಗಿದ್ರು ಸಹಿತ ಹೋಗ್ಲಿಕ್ಕೆ ತಯಾರಾಗುವುದಿಲ್ಲ. ಎಲ್ಲ ಕೂರ್ಸಿ 21 ವರ್ಷ ಆಗಿತ್ತು. ಅವಾಗ ಇಷ್ಟೆಲ್ಲ ನಿರ್ಣಯ ಮಾಡ್ಕೊಂಡು ಬಿಟ್ಟಿದ್ರು. ಇದು ನಿವೃತ್ತಿನಾಥರಿಗೂ ಗೊತ್ತಿಲ್ಲ, ಮುಕ್ತಾಬಾಯಿಗೆ ಗೊತ್ತಿಲ್ಲ, ಸೋಪಾನಕ್ಕೂ ಗೊತ್ತಿಲ್ಲ. ಮುಂದೆ ಬಂದು ಚಂದ್ರಭಾಗದಾಗ ಸ್ನಾನ ಮಾಡಿದ್ರು. ಮಾಡಿ ಎಲ್ಲರೂ ಹೋಗಿ ಕುಂಡಲಿಕನ ಗುಡಿ ಅದಲ್ಲ ಅಲ್ಲಿ ಹೋಗಿ ದರ್ಶನ ಬಂದರು. ಜ್ಞಾನೇಶ್ವರ ಮಹಾರಾಜ ಏನು ಹೋಗಿದ್ದಿಲ್ಲ ಅಲ್ಲಿ. ಲಘು ಹೊಳೆ ಬರಲಿಲ್ಲ. ಕುಂಡಲಿಕನ ಮುಂದೆ ಕೂರಿಸ್ಬಿಟ್ರು ಕಣ್ಣು ಮುಚ್ಚಿಕೊಂಡ. ಯಾಕೆ ಸ್ನಾನ ಮಾಡಿದೇಮ್ಮ ಅಂತೇಳಿ ಮುಂದೆ ಅವ್ರು ಬಂದು ಕೂಡಲೇ ಹೋಗಿ ಇವರೆಲ್ಲ ಮುಂದೆ ಹೋದ್ರು. ಪಾಂಡುರಂಗನ ಹಾದಿ ಕಾಯ್ತಿದ್ದಂತ. ಪಾಂಡುರಂಗ ಜ್ಞಾನೇಶ್ವರ ಮಹಾರಾಜನ ಹಾದಿ ಕಾಯ್ತಿದ್ದ. ಅಗ್ರಿ ಏನು ಈ ಟೊಕ್ಕದ ಮೇಲೆ ಕೈ ಕೊಡೋಣ. ಅವರೆಲ್ಲ ಬಂದ ಕೂಡಲೇ ಸಂತೋಷ ಆಯ್ತು. ಜ್ಞಾನೇಶ್ ಬಂದ ಅನ್ನೋದು ಕೂಡಲೇ ಬಾ ಜ್ಞಾನ ಅಂತೇಳಿ ಪಂಕದ ಮೇಲೆ ಕೈ ತೆಗೆದ ಆ ಜ್ಞಾನೇಶ್ವರ ಮಹಾರಾಜರ ನೀವು ಪೂರ್ಣ ಎತ್ಕೊಂಡು ಬಿಟ್ಟು ಚರಿತ್ರೆ ಒಳಗೆ ಬರ್ತದ. ಅದು ಸತ್ಯ. ಎತ್ಕೊಂಡ ಏನು ಅಂದ್ರೆ ಪಾಂಡುರಂಗಕ್ಕೆ ಇಷ್ಟು ಅನ್ನದಾತು. ಈ ಜ್ಞಾನೇಶ್ವರಿ ಗ್ರಂಥ ಬರೆದದ್ದು, ಹರಿಪಾಠ ಬರೆದದ್ದು, ಎಂಥ ಕಾರ್ಯ ಮಾಡಿದ್ರು ಜ್ಞಾನ ನೀನು ಅಂತೇಳಿ ಹ್ಯಾಕೆ ಕೂಸ್ಕೊಳ್ಳಿ ಮುಟ್ಟು ಕೊಡ್ತಾರಲ್ಲ ಹಂಗೆ ಜ್ಞಾನೇಶ್ವರ ಮಹಾರಾಜರನ್ನ ಎದಿಗೆ ಹಚ್ಕೊಂಡು ಬಿಟ್ಟು ಪಾಂಡುರಂಗ. ಆವಾಗ ಜ್ಞಾನೇಶ್ವರ ಮಹಾರಾಜರಂದ್ರು, ನೀ ಒಪ್ಪಿಸಿದ ಕಾರ್ಯ ಮುಗಿತು, ಅದಕ್ಕೆ ನನಗೆ ಅಪ್ಪಣೆ ಕೊಡಪ್ಪ. ಅಪ್ಪಣೆ ಕೊಡಂದ್ರೆ ಏನು?
ಅವ ಪಾಂಡುರಂಗಂದ ಹಂಗೆ ಓಪ ಆದವಳು ನೀನು ಬಿಡಿ ನಾ ಹೆಂಗೆ ಇರಲಿ ಅಂತೇಳಿ ಅಪ್ಪಣೆ ಕೇಳಿದ್ರೆ ಪಾಂಡುರಂಗನ ಕಣ್ಣಾಗ ನೀರು ಬಂತು ಅಂತ. ಹೆಂಗೆ ಬ್ರಹ್ಮಚೈತನ್ಯ ಮಹಾರಾಜ ಕಾಯಿಲೆ ಹೊಂಟಾಗ ಅಡವಿ ಹೊಂಟಾಗ ರಾಮನ ಕಣ್ಣಾಗ ನೀರು ಬಂದಿಲ್ಲ, ಹಂಗೆ ನೀರು ಬಂದು ಅಂತ. ಆವಾಗ ಅಂದ್ರು ಆಯ್ತು, ನಿನ್ನ ಇಚ್ಛಾ ಪೂರ್ತಿಯಾಗಲಿ, ಈ ಏಕಾದಶಿ ವೈಭವ ನಮ್ಮದಾಗಲಿ. ಇದ್ರ ಮುಂದಿನ ಏನು ಮಾಘ ಏಕಾದಶಿ ಬರ್ತಾರ, ಕಾರ್ತಿಕ ಏಕಾದಶಿ ಭಾಗ, ಆ ಏಕಾದಶಿ ನಿನ್ನ ವೈಭವ ಆಗಲಿ ಜ್ಞಾನ ಅಂತ ಹೇಳಿದಾಗ, ಅದಕ್ಕೆ ನೋಡಿ ಕಾರ್ತಿಕ ಏಕಾದಶಿ ಆದ್ಮೇಲೆ ಮುಂದಿನ ಏಕಾದಶಿ ಆ 3ನೇ ದಿವಸನೇ ಇಲ್ಲಿ ಸೌದತ್ತಿ ಒಳಗೆ ನಾವು ಇದು ಮಾಡ್ತೇವಲ್ಲ, ಜ್ಞಾನೇಶ್ವರ ಮಹಾರಾಜರ ಸಂಜೀವಿನಿ ಸಮಾಧಿ ತಗೊಂಡ್ರಲ್ಲ, ಅದು ಅಲ್ಲೇ. ಅವಾಗ ಮುಂದಿನ ಏಕಾದಶಿ ಬಂತು. ಪಂಢರಪುರದಿಂದ ಎಲ್ಲರೂ ನಿನ್ನೆ ತಗೊಂಡು ಹೋಗ್ಬಿಟ್ರು. ನಾಮದೇವ ಮಹಾರಾಜರಿಗೆ ಜ್ಞಾನೇಶ್ವರ ಮಹಾರಾಜರು, ನಾಮದೇವ ನಿನ್ನ ಜೀವಂತ ಸಮಾಧಿ ನೀನೇ ನಿರ್ಮಾಣ ಮಾಡು, ಎಷ್ಟು ತ್ರಾಸ ಆಗಿರ್ಲಿಕ್ಕಿಲ್ಲ. ನಾಮದೇವ ಮಹಾರಾಜರು ಗುಳ್ಯಾಲಿಕ್ಕಂದ್ರು, ವಯಸ್ಸಿನ ದೊಡ್ಡವರು, ನಾನೇ ಇಲ್ಲ ಕೂತೀನಿ, ನೀವು ಹೊಂಟಿಲ್ಲ ಜ್ಞಾನ ಇದೆ ಕೂಡ ಇಲ್ಲ ಕೂಡಲೇ ಅಳ್ಕೋತಾರೆ. ವೃಂದಾವನ ತಯಾರು ಮಾಡಿದ ಎಲ್ಲ ಇದು ಸಮಾಧಿ. 3 ದಿವಸ ಭಜನೆ ಕೀರ್ತನ ಎಲ್ಲ ನಡೆದ್ಬಿಟ್ಟು ನಾಮದೇವ ಮಹಾರಾಜರು ಮಾಡಿ ಕಟ್ಟಿದ್ರು. 3ನೇ ದಿವಸ ಸಮಾಧಿ ತಗುವಂಥ ಸಮಯ ಬಂತು. ಮುಂಜಾನೆ ಸ್ನಾನ ಗೀನ ಮಾಡ್ಕೊಂಡು ಎಲ್ಲ ತಯಾರಾಗಿ ಯಾರ ಮುಖದ ಮೇಲೂ ಸ್ವಲ್ಪ ಸಹಿತ ಕೆರಿ ಕಳ ಇದ್ದಿದ್ದಿಲ್ಲ. ಯಾಕಂದ್ರೆ ಇಂಥ ಮೌಳಿ ಜ್ಞಾನೇಶ ಜೀವನ ಸಮಾಧಿ ತಗೋತಾರ ಅಂದ್ರೆ ವಯಸ್ಸಿನ ಭಾಳ ಅಲ್ಲಲ್ಲ, ಈ 80-90 ವರ್ಷದ ತಗೊಳ್ಬಿಡೋದು ಎಲ್ಲ ಕೂಡಿಸಿ 21 ವರ್ಷದವ್ರು ಸಮಾಧಿ ತಗೋತಾರಂದ್ರೆ ಹೆಂಗೆ ಏನ್ರ ಮುಕ್ತಾವಾಯಿ ಅಂತೂ ಅಳುವುದು, ಮೂರ್ಛೆ ಹೋಗುವುದು ಎಲ್ಲ ಆಗ್ಲಿಕ್ಕತ್ತು. ಎಲ್ಲರೂ ಬಂದರು. ಏನು ಇಷ್ಟೋ ತನಕ ಮೊದಲಿಗೆ ಸಂತ ಹೇಳಿದ್ದೆಲ್ಲ, ಚೌಕಾಮೇಳ, ಗೋರಾ ಕುಂಬಾರ, ಸಪ್ತ ಮಾಡಿ ಎಲ್ಲರೂ ಬಂದಿರಿದ್ದೆ. ಎಲ್ಲ ಸುದ್ದಿ ಕೇಳಿ ಅಡ್ರಾಸ್ಕೊಂಡ ವಿಚಾರ ಮಾಡಿ ನೀವು. ಪಾಂಡುರಂಗ ರುಕ್ಮಿಣಿನೂ ಬಂದ್ರಲ್ಲಿ. ಬಂದ ಸಮಾಧಿ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಡೆ ನಿವೃತ್ತಿನಾಥ ಕೈ ಹಿಡಿದ್ರು ಜ್ಞಾನೇಶ್ವರಂದು, ಒಂದು ಕಡೆ ಪಾಂಡುರಂಗ ಕೈ ಹಿಡ್ದ, ಕರ್ಕೊಂಡು ಹೋದ್ರು. ಹಂಗೆ ಜೈಗೋಸ್ ನಡೀತಿತ್ತು, ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮ. ಏನು ಎಂಥ ಜನರ ಕಣ್ಣಾಗ ನೀರು ಅದಳ ಎಲ್ಲರೂ ಅಳವ್ರೆ. ಹಂಗೆ ಬಾಯಿಲೆ ನಾಮಸ್ಮರಣೆ ರಾಮಕೃಷ್ಣ ಹರಿ ಅನ್ನೋರು. ಜ್ಞಾನೇಶ್ ಎಲ್ಲರನ್ನು ನೋಡಿದ, ಎಲ್ಲರಿಗೂ ನಮಸ್ಕಾರ ಮಾಡಿದ. ಮಾಡಿ ಇಬ್ಬರು ಕರ್ಕೊಂಡು ಹೋಗಿ ಎಲ್ಲ ರೆಡಿ ಮಾಡಿದ್ರು. ನಾಮದೇವ ಮಹಾರಾಜರು ಆ ಸಮಾಧಿ ಮೇಲೆ ಕೂರಿಸಿದ್ರು. ಅದು ಭೀಮ ಆಸನ. ಅವ್ರು ಕೂತದ ಆಸನ ಯಾವುದು? ಚಕ್ರ ಮುಕ್ಕಳು ಹಾಕೊಂಡು ಏನು ಕೈ ಕೂರ್ತಲ್ಲ, ಇದಕ್ಕೆ ಭೀಮ ಆಸನ ಅಂತ. ಪದ್ಮಾಸನ, ಸಹಜಾಸನ ಬೇರೆ ಬೇರೆ ಅವ. ಭೀಮ ಆಸನ ಅದರೊಳಗೆ ಕೂಡಿಸಿದ್ರು. ಕೂಡಿಸಿ ನಿವೃತ್ತಿನಾಥ ಕಣ್ಣ ನೀರು ಬಂದು ಹಳ್ಳಿ ಕತ್ತಿದ್ರು. ಹಂಗೆ ಇಬ್ಬರು ಬಂದು ನಿವೃತ್ತಿನಾಥ ಗವಿ ಏನದಲ್ಲ ಅದಕ್ಕೆ ಕಲ್ಲ ಸರಿಸಿದ್ರು. ಎಲ್ಲರೂ ಗುರೋ ಅಂತೇಳಿ ಅಲ್ಲಿ ಕಟ್ತು. ಅಂತದ್ರಾಗ ಇವನು ಇದ್ದ ಚಾಂಗದೇವ, 14 ವರ್ಷ ಚಾಂಗದೇವ, ಅವನು ಹಳ್ಳಿ ಕಟ್ಟಿದ್ದ. ಅವ್ನಿಗೆ ಏನು ಅನಿಸೋದು, 21 ವರ್ಷದ ಬಾಲಕ್ಕೆಲ್ಲ ಬಂದ ಕಾರ್ಯ ಮುಗಿಸೋದು. 1400 ವರ್ಷ ಆದ್ರೂ ಸಹಿತ ಇರ್ಬೇಕನ್ನೋದು ಈ ಶರೀರಕ್ಕೆ ಇಟ್ಕೊಂಡು ಕೂತಲ್ಲ ಅಂತ ಒಂದು ನಮೂನಿ ತಿರಸ್ಕಾರ ಬಂದ್ಬಿಟ್ಟಿದ್ದ. ಮುಂದೆ ಎಲ್ಲ ಆಗಿ ಅಳ್ಕೊತಾನ, ಮುಂದೆ ಸಾಕು ನಡ್ರಿ ಹೋಗೋಣ ಅಂತೇಳಿ ಸಮಾಧಿನ ತಗೊಂಡ್ಮೇಲೆ ಇನ್ನೇನದ ಅಂತೇಳಿ ಹೊಂಟ್ರು. ಬರೋಬ್ಬರ ಮುಂದಿನ ಏಕಾದಶಿಗೆ ಸೋಪಾನ ಕಾಕ ಸಮಾಧಿ ತಗೊಂಡು ಒಂದೇ ತಿಂಗಳಿಗೆ 1 ತಿಂಗಳು ಅದೇ ದಿವಸ ಏಕಾದಶಿ ದಿವಸ ಸೋಪಾನ ಕಾಕ ಮುಂದೆ ಹೋದ ಕೂಡಲೇ ಅದು ಚಾಂಗದೇವರ ಊರು ಬಂತು. ಅದು ಯಾವ ಊರಲ್ಲ, ಇಲ್ಲ ಯಮ್ಮೂರಲ್ಲ, ಬೇರೆ ಅದ, ಈಗಿಂದ ಅದು ಎನ್ನೂರು ಹುಳಿ ಅಂತ ಇದ್ದರು. ಅಲ್ಲಿ ಬಂದ ಕೂಡಲೇ ಅವಂದ ನಿವೃತ್ತಿನಾಥರಿಗೆ ನಾನು ಸಮಾಧಿ ತಗೊಂಡು ಇನ್ನೀ ಶರೀರ ಇಡುವುದಿಲ್ಲ, ಅವನೇ ಜ್ಞಾನೇಶನೇ ಇಲ್ಲಂದ್ರೆ ನಾ ಯಾಕಿರಲಿ ಅಂತೇಳಿ ಆ ಊರಾಗ ಅವನು ಸಮಾಧಿ ತಗೊಂಡ್ಬೇಕು. ನಿವೃತ್ತಿನಾಥನಿಗೆ ಹೆಂಗಾಗಿರ್ಬೇಕು ವಿಚಾರ ಮಾಡಿದ್ರು. ಇದು ಉಳೋದೇ ನಿವೃತ್ತಿನಾಥರು ಮುಕ್ತಾಬಾಯಿ ಇಬ್ಬರೇ ಉಳಿದ್ರಿಗೆ. ಹಾಗೇ ಬರ್ಲಿಕ್ಕಂತರು ಒಂದು ಕಡೆ ಅಲಾಹಾಬಾದ ಯಾವುದೋ ಒಂದು ಊರದ ಅಲ್ಲಿ ಒಂದು ಇದ್ರಾಗ ಕಟ್ಟಿ ಕೂತಿದ್ರು. ಕೂತಾಗ ಎಕ್ದಮ್ ಸಿಕ್ಕಾಪಟ್ಟೆ ಬಿರುಗಾಳಿ, ಗುಡುಗ, ಶಿಟ್ಲ ಹಿಂಗೆಲ್ಲ ಬರ್ಲಿಕ್ಕೆ ಶುರು ಮಾಡಿಬಿಡ್ತು.
ಒಂದು ಕ್ಷಣದಾಗ ಒಂದು ದೊಡ್ಡ ಸಿಡ್ಲು ಬಂದುಬಿಡ್ತಾನೆ. ಎಲ್ಲ ಪೂರ್ಣ ಏನಾದ್ರು ಸಿಡ್ಲು ಬಂದಾಗ ನೀವು ನೋಡ್ಬೇಕು, ನೀವು ಏನು ಕಾಣಿಸೋದಿಲ್ಲ ಅವಾಗ. ಆ ಸಿಡ್ಲು ಬಂದು ಏನು ಹಿಂಗೆ ಶೌಕಂತ ಹೋಗ್ಬಿಡ್ತಲ್ಲ, ಅದು ಆ ಕಡೆ ಹೋಗೋದಕ್ಕೆ ನೋಡ್ತಾರ ಮುಕ್ತಾಬಾಯಿನೇ ಇಲ್ಲ. ಮುಕ್ತಾಬಾಯಿನ ಆ ಸಿಡ್ಲು ಜೋಡಿ ಹೋಗ್ಬಿಟ್ಲು. ಚಿತ್ಕಾಳ ಆದಿಶಕ್ತಿ ಅದ್ರಾಗ ಏನು ಹೋದಲ್ಲ, ಇವತ್ತಿನ ದಿವಸ ಮುಕ್ತಾಬಾಯಿ ಮಠ ಅದ ದೊಡ್ಡ ವೈಭವ ನಡೀತದೆ. ಎಲ್ಲಿ ನಡೀತದೆ ಅಂದ್ರೆ ಆ ಸಿಡ್ಲು ಹೋಗಿ ಎಲ್ಲಿ ಬಿದ್ದಲ್ಲ ಆ ಊರಾಗ ಮಂದಿರ ಕಟ್ಟಾರ, ಮಠ ಕಟ್ಟಾರ. ಅಲ್ಲಿ ವೈಭವದಿಂದ ಮುಕ್ತಾಬಾಯಿ ಭಕ್ತಿ ನಡೀತದೆ. ನಿವೃತ್ತಿನಾಥರಂದ್ರು ಎಲ್ಲರಿಗಿಂತ ಮೊದಲು ನಾ ಹೋಗ್ಬೇಕು, ನನ್ನ ಮುಂದಿನವ್ರು ಇವೆಲ್ಲ ಹೋದ್ರು, ಇನ್ನು ನಾ ಏನು ಇದ್ದಿಲ್ಲ, ಏನು ಮಾಡೋದು, ಬಂದ ಕಾರ್ಯ ಮುಗಿದು ಬಿಟ್ಟದು. ಜ್ಞಾನೇಶನೇ ಹೋದ, ಸೋಪಾನ ಹೋದ, ಮುಕ್ತ ಹೋದು, ಮತ್ತು ಎಲ್ಲರೂ ಹೋದ್ಮೇಲೆ ನಾ ಯಾಕೆ ಇರ್ಬೇಕಂತೇಳಿ ಮುಂದೆ ತ್ರ್ಯಂಬಕೇಶ್ವರದಾಗ ಹೋಗಿ ಅಲ್ಲಿ ನಿವೃತ್ತಿನಾಥರು ಸಮಾಧಿ. ಇಲ್ಲಿಗೆ ಈ 4 ಮಂದಿ ಬಂದ ಅವತಾರ ಕಾರ್ಯ ಮುಗಿತು. ಅಂದ್ರೇನು 23 ವರ್ಷದವರು ನಿವೃತ್ತಿನಾಥ. ಇಷ್ಟೇ ಸಣ್ಣ ವಯಸ್ಸಿನಾಗ ಎಷ್ಟೊಂದು ಕಾರ್ಯ ಮಾಡ್ಯಾರ ಅಂತಂದ್ರೆ, ಇವತ್ತಿನ ದಿವಸ ಜ್ಞಾನೇಶ್ವರಿ ಗ್ರಂಥ, ಆಮೇಲೆ 28 ಹರಿಪಾಠದ ಅಭಂಗ ಇಡೀ ಜಗತ್ತಿನ ಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೆ ಕೈ ಎತ್ತಿ ಕರೀಲಿಕ್ಕತ್ತಾವ, ಬರ್ರಿ 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 ಅಂತೇಳಿ. ಅಂತ ಒಂದು ಮಹಾನ್ ಕಾರ್ಯವನ್ನ ಮಾಡಿದ್ರು. ಇನ್ನೂ ಕೆಲವು ಅಭಂಗಗಳನ್ನು ಬರೆದ್ರು, ನಿವೃತ್ತಿನಾಥರು ಅಭಂಗಗಳನ್ನು ಬರೆದಾರ. ಇವರೆಲ್ಲರೂ ಇಷ್ಟೇ ಸಣ್ಣ ವಯಸ್ಸಿನಾಗ ಇಂಥ ಮಹಾನ್ ಕಾರ್ಯ ಮಾಡಿ ಈ ಜಗತ್ತಿಗೆ ಸೂರ್ಯ ಚಂದ್ರಾದಿಗಳು ಇರೋ ತನಕನೂ ಸಹಿತ ಅವ್ರನ್ನ ನೆನೆಸ್ಕೊಂಡು ಜಗತ್ತ ಉದ್ಧಾರ ಆಗ್ಲಿಕ್ಕತ್ತದ ಅನ್ನುವಂಥ ಮಾತ. ಇಂಥ ಒಂದು ಕಾರ್ಯ ಮಾಡಿದ್ದಕ್ಕೆ ತುಕೋಪಾರಾಯಿಸೋದಿಲ್ಲ ಹೇಳಿ ಬರೀ ತುಕಮಣೆ ಗೂಣ ಚಂದನ ಒಂದು ಸೂಕ್ಷ್ಮ ಒಂದು ಮಾತು ಹೇಳಿ ನನ್ನ ಇದಕ್ಕೆ ಸೇವೆಗೆ ನಾವು 400 ವರ್ಷಕ್ಕೆ ಏಕನಾಥ್ ಮಹಾರಾಜರ ಅವತಾರ. 400 ವರ್ಷ ಆಗಿತ್ತು. ಏಕನಾಥ್ ಮಹಾರಾಜರ ದೊಡ್ಡ ಶಿಷ್ಯ ಬಳಗಿತ್ತು. ಏಕನಾಥ್ ಮಹಾರಾಜರ ಕನಸಿನಾಗ ಜ್ಞಾನೇಶ್ವರ ಮಹಾರಾಜರು ಬಂದರು. ಏಕನಾಥ ನನ್ನ ಸಮಾಧಿಗೆ ಬಂದ ನನಗೆ ಅಜಾನು ವೃಕ್ಷದ ಬೇರ ಸಿಕ್ಕೊಂಡದ, ಅದು ಬಿಡಿಸು ಅಂತೇಳಿ ಅಂದಾಗ ಮಾವಡಿಯವ್ರು ಓದಿರ್ತಾರೆ ಅಂತೇಳಿ ಏಕನಾಥ್ ಮಹಾರಾಜರು ಗುರುಪ್ಲೆ ಹೋಗ್ಬೇಕಂತ ಹೋದ್ರೆ ಜ್ಞಾನೇಶ್ವರ ಮಹಾರಾಜರ ಜೀವನ ಸಮಾಧಿ ಏನದಲ್ಲ ಅಲ್ಲಿ ಪೂರ್ಣ ಅಡಿಲು ಬೆಳೆದಿತ್ತು. ಅದು ಎಲ್ಲಿ ಸಮಾಧಿ ಅದು ಅನ್ನೋದೇ ಗೊತ್ತಾಗಿದ್ದಿಲ್ಲ. 4 ಕಡೆಯಿಂದ ಶಿಷ್ಯರನ್ನ ಕರ್ಕೊಂಡು ಹುಡುಕಾಡಿದಾಗ ಅದು ಹೆಂಗಂದ್ರೆ ಹೋಗಿ ಹೈರಾಣಾಗಿ ಇನ್ನೇನು ಸಿಗುವುದಿಲ್ಲ ಅಂತೇಳಿ ಸಿದ್ದೇಶ್ವರ ಕಟ್ಟಿಗೆ ಬಸವಣ್ಣ ಇದ್ದಲ್ಲ, ಬಸವಣ್ಣ ಈಗ ಅನಿಸ್ಕೊಂಡು ಒಂದು ಸ್ವಲ್ಪ ವಿಶ್ರಾಂತಿ ಕೂತರು. ಬಸವಣ್ಣ ಸರಿತೀವಿ ಸರದಾಗ ಆ ಸಮಾಧಿ ಓಪನ್ ಆಯ್ತು. ಅಲ್ಲಿ ಹೋದ್ರು, ಭೇಟಿ ಆದರು. ಅದೆಲ್ಲ ನಾನು ಸುಮ್ಮನೆ ಯಾವಾಗ ನೀನು ಕರೆಸ್ಬೇಕಂತ ಹೇಳಿನಪ್ಪ. ಜ್ಞಾನೇಶ್ವರಿ ಗ್ರಂಥಿ ಎತ್ತರೆ ಆಗಿರ್ತದೆ, ಎಲ್ಲರೂ ಒಂದು ಭಾನುಗಳ ಕಡೆ ಆಗ್ಯಾವ, ತಿರುಗಿ ಮತ್ತು ನೀವು ಜ್ಞಾನೇಶ್ವರಿ ಗ್ರಂಥ ಬರಿ ಅಂತೇಳಿ ಅಂದಾಗ ಏಕನಾಥ್ ಮಹಾರಾಜರು ಈಗ ಬರೆದ ಗ್ರಂಥಿ ಏಕನಾಥ್ ಮಹಾರಾಜರು ಬರೆದಿದ್ದು. ಈಗ ಜ್ಞಾನೇಶ್ವರ ಆಳಂದಿ ಒಳಗೆ ನಿಮಗೆ ಸಿಗುವಂಥ ಗುಡಿ ಏನದಲ್ಲ ಅದನ್ನು ಏಕನಾಥ್ ಮಹಾರಾಜರೇ ಕಟ್ಟಿ ಈ ಒಂದು ವಾರ್ಕರಿ ಸಂಪ್ರದಾಯ ಜ್ಞಾನೇಶ್ವರ ಮಹಾರಾಜರ ಸಂಪ್ರದಾಯ ಮುಂದುವರಿಕೆ ಮಾಡಿದವರು ಯಾರಾದರೂ ಇದ್ರೆ ಏಕನಾಥ್ ಮಹಾರಾಜರು.
ನಿಮಗೆ ಅನ್ನಿಸ್ಬೇಕು ಇಂಥ ಮಹಾನ್ ಸಂತರು 400 ವರ್ಷನ್ಯಾಗ ಅಡವಿ ಬೆಳೆದಿತ್ತಂದ್ರೆ ಯಾಕೆ ಬೆಳಿತಂಗಾರ ಅದು? ಯಾಕೆ ಬೆಳೀತು ಅಂದ್ರೆ ಮುಂದೆ ಶಿಷ್ಯರು ತಯಾರಾಗಲಿಲ್ಲ. ತಯಾರಾದ ಶಿಷ್ಯರು ಸರಿಯಾಗಿ ಭಕ್ತಿ ಮಾರ್ಗವಾಗಿ ಮುಂದುವರಿಯಲಿಲ್ಲ. ತಮ್ಮ ಗುರುವಿನ ಭಕ್ತಿ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಿಲ್ಲ ಅಂತೇಳಿ ಅಡವಿ ಬೆಳೆದಿತ್ತು. ಮತ್ತು ಅಂಥವ್ರದ್ದೇ ಅಡವಿ ಬೆಳೆದಾಗ ನಮ್ಮ ಸದ್ಗುರುಗಳು ಆಗಿ ಹೋದಂಥ ಸದ್ಗುರುಗಳ ಭಕ್ತಿ ಉತ್ತರೋತ್ತರ ಬೆಳಿಬೇಕು, ಉಳಿಬೇಕು ಅಂತ ನಮ್ಮ ಆರಾಧನೆ ಏನೊಂದು ಆಶೆ ಅದಲ್ಲ, ಅದು ಬೆಳಿಬೇಕಾಗಿತ್ತು. ನಾವು ನೀವುಗಳೆಲ್ಲ ಇವತ್ತಿನಿಂದ ನಮಗೆಲ್ಲರಿಗೂ ಇದೊಂದು ಜವಾಬ್ದಾರಿ ಅದ. ನನ್ನ ಗುರುವಿನ ಭಕ್ತಿ ಜಗತ್ತಿನ ತುಂಬ ಉತ್ತರೋತ್ತರ ಬೆಳೆಸಬೇಕು ಅಂತೇಳಿ ನಾಮಸ್ಮರಣೆ ಒಳಗೆ ನಾವೆಲ್ಲರೂ ತೊಡಗಿಕೊಂಡು ಉಪಾಸನ ಕಟ್ಟುನಿಟ್ಟಿನಿಂದ ಮಾಡಿ, ಆಮೇಲೆ ನೀತಿಯಿಂದ ನಡೆದು ಆಧ್ಯಾತ್ಮ ಚಿಂತನದ ಕಾಲ ಕಳೆದು ಜಗತ್ತಿಗೆ ನಾವು ನಮ್ಮ ಗುರುವಿನ ಭಕ್ತಿ ಬೆಳೆಸೋದು ನಮ್ಮ ಧರ್ಮ, ಅದೊಂದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ನೀವುಗಳೆಲ್ಲ ಮುಂದಿನ ದಿನಮಾನದೊಳಗೆ ನಮ್ಮ ಗುರುಭಕ್ತಿಗಾಗಿ ನಮ್ಮ ಜೀವನವನ್ನು ಮುಡುಪಾಗಿರೋಣ ಅಂತ ಒಂದು ಕೃಪಾ, ಅಂತ ಒಂದು ಪ್ರೇರಣಾ ಸಮರ್ಥ ನಮಗೆ ನಿಮಗೆ ನೀಡಲಿ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆ ನಾನು ಅಕಲ್ಪಾಯುಷ್ಯಭಾವೆ ದಯಾಕುಳ ಮಾಜ್ಯಾಚಕಳ ಹರಿಚಾಲಾಸ कल्पनेची पादान हो कोणकाळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामामणी दया असावे जाम गिरिदान कुंडली कौटार पार्वती राजा सद्गुरुनाथ महाराज की जय श्री गुरुदेव. ಇಲ್ಲಿಯವರೆಗೆ ಸಮರ್ಥರು ನುಡಿಸಿದ ಪೌಂಡಿತ್ ಜ್ಞಾನೇಶ್ವರ ಚರಿತ್ರೆಯನ್ನು ಯಥಾಮತಿಯಾಗಿ ಸೇವಾ ನಾವು